ಶ್ರೀ ಗುರುಭ್ಯೋ ನಮಃ. ನಿನ್ನೆ ಏನು ತಿಳ್ಕೊಂಡ್ವಿ? ಭಾಗಣ್ಣನ್ನ ಭೇಟಿ ಮಾಡೋದಿಕ್ಕೆ ಮಹಾರಾಜರು ಗದ್ವಾಲದಿಂದ ಉತ್ತನೂರಿಗೆ ಬಂದಿರೋದನ್ನ ತಿಳ್ಕೊಂಡ್ವಿ. ಆಮೇಲೆ ಮಹಾರಾಜರು ಭಾಗಣ್ಣನ್ನ ಭೇಟಿ ಮಾಡೋದಿಕ್ಕೆ ಮಹಾರಾಜರು ಅವನ ಮನೆಗೆ ಬರ್ತಾರೆ. ವೆಂಕಮ್ಮಂಗೆ ಆಶ್ಚರ್ಯ ಆಗತ್ತೆ, ಮಹಾರಾಜನ್ನ ಮಹಾರಾಣಿನ ಎಲ್ರನ್ನೂ ನೋಡಿ ತಬ್ಬಿಬ್ಬಾಗ್ಬಿಡ್ತಾಳವಳು. ಆದ್ರೆ ಮಗ ಆರಾಮ್ ಕೂತಿರ್ತಾನಂತೆ. ಮಹಾರಾಜರು ಮನೆಗೆ ಬಂದ ತಕ್ಷಣ ಎದ್ದು ಮಹಾರಾಜರು ಕೈ ಹಿಡ್ಕೊಂಡು ಮಹಾರಾಜನ ಮನೆ ಒಳಗಡೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಭಾಗಣ್ಣ ಹೇಳ್ತಾನೆ, ನಿಮ್ ಕೀರ್ತಿನ ಕೇಳಿದ್ವಿ ಭಾಗಣ್ಣ ಅವ್ರೇ ಅಂತ ರಾಜ ಹೇಳ್ತಾನೆ. ರಾಜ ಭಾಗಣ್ಣಂಗೆ ಹೇಳ್ತಾನಂತೆ, ನಿಮ್ ಕೀರ್ತಿನ ಕೇಳಿ ತಿಳ್ಕೊಂಡಿದ್ವಿ, ಹೇಗೂ ಈ ಊರಿಗೆ ಬಂದಿದ್ವಲ್ಲ, ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದೆ ಅಂತ ಮಹಾರಾಜರು ಹೇಳ್ತಾರಂತೆ. ಅಂದ್ರೆ ಆಸ್ ಇಫ್ ಮಹಾರಾಜ ವಾಂಟ್ಸ್ ಟು ಕ್ರಿಯೇಟ್ ಎ ಸೀನ್ ದಟ್ ಏನೋ ಬೇರೆ ಕೆಲ್ಸಕ್ಕೆ ಬಂದಿದ್ದೆ ಉತ್ತನೂರ್ಗೆ, ಹೇಗೂ ಉತ್ತನೂರ್ಗೆ ಬಂದಿದ್ದೀನಲ್ಲ, ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿದಾಗ ಭಾಗಣ್ಣ ಹೇಳ್ತಾನೆ, ಕ್ಷಮಿಸ್ಬೇಕು ಮಹಾರಾಜ್ರೆ, ಈ ಹುಡುಗ ಇಷ್ಟೊಂದು ದರ್ಪದಿಂದ ಮಾತಾಡ್ತಾ ಇದ್ದಾನೆ ಅಂತ ನೀವ್ ಅನ್ಕೊಳಲ್ಲ ಅಂತಾದ್ರೆ ಇರೋ ವಿಷಯ ಹೇಳ್ಬಿಡ್ತೀನಿ ಅಂತ ಹೇಳ್ತಾನಂತೆ ಭಾಗಣ್ಣ. ಏನಪ್ಪ ಅದು ಇರೋ ವಿಷಯ ಅಂತ ಮಹಾರಾಜರು ಕೇಳಿದಾಗ, ನೀವಿಲ್ಲಿಗೆ ಬರ್ದಂಗೆ ಬೇರೆ ಗತಿನೇ ಇರ್ಲಿಲ್ಲ ನಿಮ್ಗೆ. ಅರಮನೆಯಲ್ಲಿ ನೀವು ಸಂತೋಷವಾಗಿರ್ಬೇಕು ಅಂತ ರಾಣಿ ವಾಸಕ್ಕೆ ಬಂದ್ರೆ, ಅಂದ್ರೆ ಒಂದೊಂದಕ್ಕೆ ಒಂದೊಂದು ಇದಿರುತ್ತಲ್ಲ, ಲೈಕ್ ಅಪಾರ್ಟ್ಮೆಂಟ್ಗಳ ತರ ಬೇರೆ ಬೇರೆ ಬ್ಲಾಕ್ಸ್ಗಳಿರುತ್ತೆ ಆಯ್ತಾ. ಅಲ್ಲಿ ಅರಮನೆಯಲ್ಲಿ ಒಂದ್ ಕಡೆ ಮೀಟಿಂಗ್ ಮಾಡೋದಕ್ಕೆ ಒಂದು ಜಾಗ, ಊಟ ಮಾಡೋದಕ್ಕೆ ಇನ್ನೊಂದು ಜಾಗ, ಬೆಡ್ರೂಮ್ ಮತ್ತೊಂದ್ ಕಡೆ ಇರುತ್ತೆ. ಹಾಗೆ ಒಂದೊಂದೊಂದೊಂದು ಬ್ಲಾಕ್ಗಳಲ್ಲಿ ಒಂದೊಂದ್ ತರ ಇರುತ್ತೆ ಪ್ಯಾಲೇಸ್ ಅಂದ್ರೆ. ಇಟ್ ವಿಲ್ ಬಿ ಸೋ ಹ್ಯೂಜ್ ಅಲ್ವಾ. ಆ ರೀತಿ ಬಂದಾಗ ಇವರು ರಾಣಿನ ಮೀಟ್ ಮಾಡ್ಬೇಕು ಅಂತ ಅಮ್ಮನವರು ಅಂದ್ರೆ ಮಹಾರಾಣಿಯವರು ಯಾವಾಗ್ಲೂ ಸಿಟ್ಟು ಮಾಡ್ಕೊಂಡಿರ್ತಾ ಇದ್ರಂತೆ. ಅಮ್ಮನವ್ರು ಸಿಟ್ಟು ಮಾಡ್ಕೊಂಡಿದ್ ನೋಡಿ ನಿಮ್ಗೆ ತುಂಬಾ ಕಸಿವಿಸಿ ಆಗ್ತಾ ಇತ್ತು. ಅವ್ರು ಹುಬ್ಬು ಗಂಟಿಡ್ತಾ ಇದ್ರೆ ನಿಮಗ್ ನೋಡಕ್ ಆಗ್ತಾ ಇರ್ಲಿಲ್ಲ. ಮೊನ್ನೆ ಅಂತೂ ಉತ್ತನೂರ್ಗ್ ಹೋಗ್ಲೇಬೇಕು ಅಂತ ಕಣ್ಣಲ್ಲಿ ನೀರ್ ಹಾಕ್ಬಿಟ್ರು. ಆಗ ನೀವು ಬರ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ರಿ. ಸಪ್ತ ಸಮುದ್ರಗಳು, 7 ಸಮುದ್ರ ಬೇಕಾದ್ರೆ ದಾಟ್ ಬಿಡ್ಬೋದೇನೋ, ಆದ್ರೆ ಮನೇಲಿ ಯಾರಾದ್ರೂ ಕಣ್ಣೀರ್ ಹಾಕಿದ್ರೆ ಅದನ್ನ ದಾಟಿ ನಾವು ಬರಕ್ಕಾಗತ್ತಾ ಅಂತ ನಗ್ತಾ ಭಾಗಣ್ಣ ಹೇಳಿದ್ರೆ ಮಹಾರಾಜರಿಗೆ ಆಶ್ಚರ್ಯ ಆಗೋಯ್ತಂತೆ. ಏನೋ ಭಾಗಣ್ಣ ಸಿಕ್ಕಾಪಟ್ಟೆ ಎಲ್ಲ ಅಲ್ಲ, ಪ್ಯಾಲೇಸ್ ಅಲ್ಲಿ ನೋಡಿರೋದು ಭಾಗಣ್ಣಂಗೆ ಹೆಂಗ್ ಗೊತ್ತಾಗುತ್ತೆ ಪ್ಯಾಲೇಸ್ ಅಲ್ಲಿ ನಡೀತಾ ಇದ್ದಿದ್ ವಿಚಾರ. ದಟ್ ವಾಸ್ ಟ್ರೂ ಆಕ್ಚುಲಿ. ರಾಣಿ ಸಿಟ್ ಮಾಡ್ಕೊಂಡಿದ್ ನಿಜ, ರಾಣಿ ಅತ್ತಿದ್ ನಿಜ, ಇದೆಲ್ಲ ನಿಜಾನೇ. ಭಾಗಣ್ಣ ಆಸ್ ಇಫ್ ಸಿ ಕ್ಯಾಮ್ರಾದಲ್ಲಿ ನೋಡ್ದಂಗ್ ಮಾತಾಡ್ತಾ ಇದ್ದಾನೆ. ಅದಕ್ಕೆ ರಾಜರು ಏನ್ ಮಾಡಿದ್ರಂತೆ, ಸುತ್ತ ಒಂದಷ್ಟು ಜನ ಸಖಿಯರು ಬಂದು ನಿಂತಿದ್ರಲ್ಲ, ಮೇಡ್ ಸರ್ವೆಂಟ್ಸ್, ಅವ್ರನ್ನೆಲ್ಲ ಹೊರಗಡೆ ಹೋಗಕ್ ಹೇಳ್ಬಿಟ್ನಂತೆ. ಅವರೆಲ್ಲ ಹೊರಗಡೆ ಹೋದ್ಮೇಲೆ ಭಾಗಣ್ಣನ ಕೈ ಹಿಡ್ಕೊಂಡು, ತ್ರಿಕಾಲ ಜ್ಞಾನಿಗಳು ನೀವು, ನಿಮಗ್ ನಾನೇನು ಹೇಳೋದೇ ಬೇಕಾಗಿಲ್ಲ, ಯಾಕೆ ಎಲ್ಲ ಅವನೇ ಹೇಳ್ಬಿಡ್ತಾ ಇದ್ದಾನಲ್ಲ, ನನ್ನ ಸಮಸ್ಯೆಗೆ ನೀವು ಪರಿಹಾರ ಸೂಚಿಸ್ಬೇಕು ಅಂತ ಕೇಳ್ಕೊತಾರಂತೆ. ಆಗ ರಾಜರಿಗೆ ಹೇಳ್ತಾನೆ ಭಾಗಣ್ಣ, ನೀವೇನ್ ಹೆದರ್ಕೋಬೇಡಿ, ನಮ್ ವೆಂಕಟೇಶ ನಿಮ್ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸ್ತಾನೆ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗಿ ಎತ್ತರವಾಗಿರುವಂತ ಆಸನ, ಯಾಕಂದ್ರೆ ನಾವೆಲ್ಲ ನೋಡ್ದ ಹಾಗೆ ನೋಡಿರ್ತೀವಲ್ಲ ಫಿಲಮ್ಗಳಲ್ಲೆಲ್ಲ, ಅಸೆಂಬ್ಲಿ ಪ್ಯಾಲೇಸ್ ಅಲ್ಲಿ ಇದ್ರೆ ರಾಜ ತುಂಬಾ ಎತ್ತರವಾಗಿರೋ ಸೀಟಲ್ಲಿ ಕೂತಿರ್ತಾನೆ, ಹೈಯೆಸ್ಟ್ ಸೀಟಲ್ಲಿ, ಬೇರೆಯವರೆಲ್ಲ ಕೆಳಗಡೆ ಕೂತಿರ್ತಾರೆ ಸಣ್ಣದು ಇದ್ರಲ್ಲಿ ಸಿಂಹಾಸನ ತರ ಮಾಡ್ಕೊಂಡು ಅಲ್ಲ. ಹಾಗೆ ಎತ್ತರವಾಗಿರೋ ಆಸನದಲ್ಲಿ ಮಹಾರಾಜರನ್ನ ಮಹಾರಾಣಿನ ಕೂಡಿಸಿ ಅಷ್ಟೇ ಹೈಟ್ ಆಗಿರುವಂತ ಇನ್ನೊಂದು ಆಸನದಲ್ಲಿ ಭಾಗಣ್ಣ ಕೂತ್ಕೊಂಡು ಓಲೆಗರಿ ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡ್ತಾನಂತೆ. ಆಮೇಲೆ ರಾಜಂದು ರಾಣಿದು ಫಿಂಗರ್ ಪ್ರಿಂಟ್ಸ್, ಪಾಮ್ದು ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಪಾಮ್ ರೀಡಿಂಗ್ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ನೋಡಿ ಗಟ್ಟಿಯಾಗಿ ನಕ್ಬಿಡ್ತಾನಂತೆ. ಅಂದ್ರೆ ಅವನಿಗೆ ಗೊತ್ತಾಯ್ತು ಏನ್ ಪ್ರಾಬ್ಲಮ್ ಅಂತ ಭಾಗಣ್ಣಂಗೆ. ಮಹಾರಾಣಿಯವ್ರ ಹತ್ರ ತಿರುಗ್ತಾನಂತೆ. ಮಹಾರಾಣಿಯವ್ರ ಹತ್ರ ತಿರುಗ್ಬಿಟ್ಟು ಹೇಳ್ತಾನೆ, ನಿಮ್ ಮೂಗ್ತಿನ, ಅಂದ್ರೆ ಮೂಗಲ್ಲಿರುತ್ತಲ್ಲ ಮೂಗ್ಬೊಟ್ಟು, ಅದನ್ನ ಕಿತ್ತೋಕೆ ಯಾರ್ ಪ್ರಯತ್ನ ಪಡ್ತಾ ಇದ್ನೋ, ನಿಮ್ ಕುಂಕುಮನೆಲ್ಲ ಅಳಿಸ್ಬಿಟ್ಟು ಯಾರ್ ಚೆನ್ನಾಗ್ ನಗ್ತಾ ಇದ್ನೋ, ನಿಮ್ ತಾಳಿನೆಲ್ಲ ಹರಿದ್ಬಿಟ್ಟಿದ್ದಾನೆ ಎಷ್ಟೊಂದ್ ಸರಿ ಅಂಥವ್ನು, ಅವನೀಗ ನಿಮ್ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದ್ದಾನೆ. ಅವನಾಗ ಅಷ್ಟೆಲ್ಲ ಮಾಡಿದ್ರು ನೀವು ಸುಮ್ನೆ ಇದ್ರಿ, ಈಗ ಅವನ್ ಕೂಗ್ತಾ ಇದ್ದಾನೆ ತನ್ನಷ್ಟಕ್ ತಾನೆ ಅಂತ ಹೆದರ್ಕೊಂಡು ಅಳ್ತಾ ಬಂದ್ಬಿಟ್ಟಿದೀರಾ ಇಲ್ಲಿ ಅಂತ ಹೇಳ್ತಾರಂತೆ. ಯಾರದ್ ಹಂಗ್ ಮಾಡಿದ್ದು ಇಬ್ರಿಗೂ ಹೊಳೆಯೋದೇ ಇಲ್ವಂತೆ. ತಕ್ಷಣಕ್ಕೆ ರಾಜಂಗೆ ಮತ್ತೆ ರಾಣಿಗೆ ಏನು ಹೊಳೆಯೋದೇ ಇಲ್ಲ.
ಅವರು ತುಂಬಾ ಹೊತ್ತು ಯೋಚನೆ ಮಾಡ್ತಾರೆ. ಅವ್ರಿಬ್ರಿಗೂ ಹೆದರಿಕೆ ಆಗ್ಬಿಡುತ್ತಂತೆ. ಏನ್ ಮಾತಾಡ್ತಾ ಇದ್ದಾರೆ, ಯಾವ ತರ ಮಾತಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಲ್ಲ. ಸೊ ಆಗ ಮಹಾರಾಣಿಯವ್ರು ಹೇಳ್ತಾರಂತೆ, ಮೂಕ್ತಿ ಕಿತ್ತಿ ನಗ್ನಗ್ತಾ ಇದ್ದವನು, ಕುಂಕುಮ ಎಲ್ಲ ಹಾಳು ಮಾಡ್ತಾ ಇದ್ದವನು ನನ್ನ ಹಣೆ ಮೇಲೆ, ನನ್ನ ತಾಳಿನೆಲ್ಲ ಹರಿದವನು, ನೀವೇನ್ ಹೇಳ್ತಾ ಇದ್ದೀರಾ ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಅಂದಾಗ ಭಾಗಣ್ಣ ಹೇಳ್ತಾನಂತೆ, ಅಮ್ಮ, ಯುವರಾಜರು ಅಂದ್ರೆ ರಾಜ ಮತ್ತೆ ರಾಣಿ ಮಗ ಯುವರಾಜರು ನಾ ತುಂಬಾ ಪುಟಾಣಿ, 1 ವರ್ಷದ ಒಳಗಡೆ ಮಗು ಇದ್ದಾಗ ಏನೇನೆಲ್ಲ ಆಟ ಆಡಿದ್ರು ಅಂತ ನೀವು ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ ಅಂತ ಹೇಳ್ತಾನಂತೆ. ಮಹಾರಾಣಿಯವರು ಜ್ಞಾಪಕ ಮಾಡ್ಕೊಂಡಾಗ ನಗಕ್ ಶುರು ಮಾಡ್ತಾರಂತೆ. ಮಹಾರಾಣಿ ಆಗಿದ್ರು ಕೂಡ ಶಿ ಹ್ಯಾಡ್ ಹಂಡ್ರೆಡ್ಸ್ ಆಫ್ ಮೇಡ್ ಸರ್ವೆಂಟ್ಸ್ ಅವಳ ಪ್ಯಾಲೇಸ್ ಅಲ್ಲಿ. ಆದ್ರೆ ಅವಳು ಯಾರಿಗೂ ಕೂಡ ಮಗು ಜವಾಬ್ದಾರಿ ಕೊಟ್ಟಿರ್ಲಿಲ್ವಂತೆ. ಅವಳೇ ಮಗುನ್ ಸಾಕಿದ್ಲಂತೆ. ಆ ಮಗು ಎಷ್ಟೊಂದ್ ಸರಿ ಹಾಲು ಕುಡಿತಾ ಇರುತ್ತೆ, ಅಥವಾ ಇನ್ನೇನೋ ಅಮ್ಮನ್ ತೊಡೆ ಮೇಲೆ ಆಟ ಆಡ್ತಾ ಇರುತ್ತೆ. ಆಗ ಅಮ್ಮನ್ ತಾಳಿ ಹಿಡ್ಕೊಂಡು ಗಟ್ಟಿಯಾಗಿ ಹಿಡಿದು ಬಿಟ್ಟಾಗ 1-2 ಸರಿ ಕಿತ್ತು ಬಂದ್ಬಿಟ್ಟಿತ್ತಂತೆ. ಅಮ್ಮನ್ ಆಟ ಆಡ್ಸಿ ಅಮ್ಮನ್ ಮುಖ ನೋಡೋದು, ಅಮ್ಮನ್ಗೆಲ್ಲ ಬರೆಯೋದು ಕೈಯಲ್ಲಿ ಎಲ್ಲ ಮಾಡಬೇಕಾದ್ರೆ ಅಮ್ಮನ್ ಕುಂಕುಮನ ಏನೋ ದೊಡ್ಡ ಕುಂಕುಮ ಇಟ್ಕೊಂಡಿದ್ದಾಳೆ ಅಂದ್ರೆ ಅದಕ್ಕೇನೋ ಅಟ್ರಾಕ್ಷನ್, ಏನೋ ಹಿಡಿಬೇಕು ಅನ್ಬಿಟ್ಟು ಅದು ಪ್ರಯತ್ನ ಪಡ್ತಾ ಇತ್ತಲ್ಲ. ಆಗ ಎಷ್ಟೋ ಸರಿ ಕುಂಕುಮ ಎಲ್ಲ ಹಾಳಾಗಿತ್ತಂತೆ. ಮೂಗಲ್ಲೇನೋ ಮಿಣಿಮಿಣಿ ಮಿಣಿಮಿಣಿ ಅಂತ ಮಿಂಚ್ತಾ ಇದೆ, ಸ್ಪಾರ್ಕ್ ಬರ್ತಾ ಇದೆ ಅಂತ ಅನ್ಕೊಂಡು, ವಜ್ರದ ಮೂಗುತಿ ಅಲ್ವಾ ಮಹಾರಾಣಿ ಹಾಕ್ತಾ ಇದ್ದಿದ್ದು, ಅದನ್ನೆಲ್ಲ ಕಿತ್ತೋದಕ್ಕೆ ಮಗು ಪ್ರಯತ್ನ ಮಾಡ್ತಾ ಇತ್ತಲ್ಲ. ಅದೆಲ್ಲ ಅಮ್ಮಂಗ್ ಗೊತ್ತಾಯ್ತಂತೆ. ಎಲ್ಲ ಅಮ್ಮಂದ್ರಿಗೂ ಇಟ್ಸ್ ಅ ಕಾಮನ್ ಇದು ಅಲ್ವಾ, ಎಲ್ಲಾರ್ಗು ಈ ಅನುಭವ ಅನ್ನೋಂಥದ್ದಿರುತ್ತೆ. ಅಂತಂದಾಗ ಭಾಗಣ್ಣ, ಏನಪ್ಪ ಇದೆಲ್ಲ ಹೆಂಗ್ ಗೊತ್ತಾಯ್ತು ಭಾಗಣ್ಣಂಗೆ? ವೆನ್ ಯುವರಾಜ ವಾಸ್ ಜಸ್ಟ್ 1 year old, ಅವನ್ ಏನೇನ್ ಮಾಡ್ತಿದ್ದ ಅನ್ನೋ ಅಂಥದ್ದು ಇವ್ರಿಗೆ ಗೊತ್ತಾಗಿದೆ. ಅದಕ್ಕೆ ರಾಣಿ ಹೇಳ್ತಾಳೆ, ನನ್ ಮಗನ್ಕಿಂತ ನೀವು ಚಿಕ್ಕವರು, ಈಗ್ಲೇ ನೀವು ಇಷ್ಟೊಂದು ಟ್ಯಾಲೆಂಟೆಡ್ ಆಗಿದ್ದೀರಲ್ಲ, ಇಷ್ಟೊಂದು ಪ್ರತಿಭೆ ಇದೆಯಲ್ಲ, ಇದೆಲ್ಲ ಅವನ ಬಾಲ್ಯ ಲೀಲೆಗಳನ್ನ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ ಹೇಳ್ತಾಳಂತೆ. ಆಗ ಭಾಗಣ್ಣ ತುಂಬಾ ಚೆನ್ನಾಗಿರೋ ಉತ್ತರ ಕೊಡ್ತಾರೆ. ನಾವೇನ್ ನೋಡ್ಬೇಕು, ನಮ್ಗೇನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತಿಲ್ಲ ಎಲ್ರಿಗೂನು, ಗೊತ್ತಾಯ್ತಾ? ಸೊ ಆಗ ಅವ್ರು ಹೇಳ್ತಾರೆ, ನಮ್ದೇ ವೆಂಕಟೇಶ್ವರ ಅಲ್ವಾ, ಉತ್ತನೂರಲ್ಲಿರೋದು ಗೋವಿಂದ, ಅವನು ಅದೇ ಗೋವಿಂದ ಅವನೇ ಕೃಷ್ಣ ಆಗಿದ್ನಲ್ಲ ಕೃಷ್ಣಾವತಾರದಲ್ಲಿ. 1-2 ತೋರಿಸಿದ್ದು ಚೈಲ್ಡ್ಹುಡ್ ಪಾಸ್ ಟೈಮ್ಸ್, ಬಾಲ್ಯ ಲೀಲೆಗಳು. ಅವನ್ ಬಾಲ್ಯ ಲೀಲೆಗಳನ್ನ ನೋಡಿನೇ ಅಲ್ವಾ ಶ್ರೀಮದ್ ಆಚಾರ್ಯರು ಉಡುಪಿಲಿ ಆ ಬಾಲಕೃಷ್ಣನ್ನೇ ಪ್ರತಿಷ್ಠಾಪನೆ ಮಾಡಿದ್ರಲ್ಲ. ದೊಡ್ಡ ಕೃಷ್ಣ ಅಲ್ಲ ಉಡುಪಿಲಿ, ಪುಟಾಣಿ ಕೃಷ್ಣ ಅವನು. ಕಡೆಗೋಲು ಮತ್ತೆ ನೇಣು ಅಂದ್ರೆ ಹಗ್ಗ ಹಿಡ್ಕೊಂಡು ಕಡಗೋಲು ಹಿಡ್ಕೊಂಡಿರೋ ಅಂತವನು ಪುಟ್ಟ ಕೃಷ್ಣ. ದೇವಕಿಗೆ ಬಾಲ್ಯ ಲೀಲೆಗಳನ್ನ ತೋರಿಸ್ತಾ ಇದ್ದಾಗ ಅದೇ ಬೇಕು ನನಗೆ ಅಂತ ರುಕ್ಮಿಣಿ ಹೇಳ್ತಾಳಲ್ಲ, ಆಗ ವಿಶ್ವಕರ್ಮನಿಂದ ಅದನ್ನ ರಚನೆ ಮಾಡಿಸುವಂಥದ್ದು. ಅದೇ ಅಲ್ವಾ ಶ್ರೀಮದಾಚಾರ್ಯರಿಗೆ ಸಿಕ್ಕುವಂಥದ್ದು. ಇನ್ನು ಆಲದೆಲೆಯಲ್ಲಿ ಪ್ರಳಯ ಕಾಲದಲ್ಲಿ ಕಂಪ್ಲೀಟ್ ಟೋಟಲ್ ಆನ್ಹಿಲಿಯೇಷನ್ ಆದಾಗ ಭಗವಂತ ಆಲದೆಲೆ ಮೇಲೆ ಮಲಗಿರ್ತಾನೆ. ಅದು ಯಾವ್ದು ಗೊತ್ತಾ? ಪುಟಾಣಿ ಕೃಷ್ಣನ್ ರೂಪಾನೇ ಅದು. ಇನ್ನು ಕೃಷ್ಣ ದೊಡ್ಡವನಾಗಿದ್ದಾಗ ನೋಡಿದಾಳೆ ದೇವಕಿ, ದೊಡ್ಡವನಾಗಿದ್ದಾಗ ನೋಡಿದ್ರು ಅವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿಲ್ಲ. ಅವಳೇನ್ ಕೇಳ್ಕೊಂಡ್ಲು ಕೃಷ್ಣನ ಹತ್ರ? ಕೃಷ್ಣ ನಿನ್ ಬಾಲ್ಯ ರೂಪ ನಾನು ನೋಡ್ಬೇಕಣೋ ಅಂತ ಕೇಳ್ಕೊಂಡ್ಲಲ್ವಾ. ಸೊ ಅವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಲಿಲ್ಲ. ಉಡುಪಿಲಿ ಶ್ರೀಮದ್ ಆಚಾರ್ಯರಿಗೆ ಬಂದಿದ್ದು ಬಾಲ್ಯದ ಮೂರ್ತಿನೇ, ಅದಕ್ಕೆ ಕೃಷ್ಣ ಕೊಡ್ಸಿದ್ದದನ್ನ ಅಂತಂದಾಗ ಭಾಗಣ್ಣ ಯಾವಾಗ ವೆನ್ ಹಿ ಸ್ಟಾರ್ಟೆಡ್ ಎಕ್ಸ್ಪ್ಲೇನಿಂಗ್ ದ ಸ್ಪಿರಿಚುವಲ್ ಆಸ್ಪೆಕ್ಟ್ಸ್ ಆಫ್ ಬಾಲ್ಯ ಲೀಲೆಗಳು ಕೃಷ್ಣಂದು, ಒಳ್ಳೆ ತೇಜಸ್ಸು ಮುಖದಲ್ಲಿ ಬಂತಂತೆ. ಬಂತು, ಕಣ್ಣಲ್ಲಿ ಒಳ್ಳೆ ಕಾಂತಿ, ಮುಖದಲ್ಲಿ ಆ ದಿವ್ಯ ಕಳೆ. ಇದನ್ನ ನೋಡಿ ನಮಸ್ಕಾರ ಮಾಡಕ್ ಆಗದೆ ಇರ್ಲಿಲ್ವಂತೆ ಮಹಾರಾಣಿಯವ್ರಿಗೆ. ತಕ್ಷಣ ಕೇಳಿದ್ರಂತೆ, ಅಲ್ಲ ನಮ್ ಚಿರಂಜೀವಿ ಅಂದ್ರೆ ಮಗ, ರಾಜನ್ ಮಗ ಅವನ್ ವಿಷಯ ತಿಳಿಬೇಕು ಅಂತಾನೆ ನಾವಿಲ್ಲಿಗೆ ಬಂದಿದೀವಿ ಅಂತ ನೀವ್ ಹೇಳಿ ಸರಿ, ಆದ್ರೆ ಅದಕ್ಕೆ ಪರಿಹಾರ ಏನೀಗ ಅಂತ ತಾಯಿ ಕೇಳ್ತಾಳಂತೆ. ಯಾಕಂದ್ರೆ ಹುಡುಗ ಇವಾಗ ಏನ್ ಮಾಡ್ಬಿಟ್ಟಿದ್ದ, ಹುಚ್ಚುನ್ ತರ ಪಾಪ ಆಗ್ಬಿಟ್ಟಿದ್ನಂತೆ. ಕೂತೇ ಬಿಡ್ತಾ ಇದ್ನಂತೆ. 2 ದಿನ ಆದ್ರೂ ಊಟ ತಿಂಡಿ ತಿಂತಾ ಇರ್ಲಿಲ್ವಂತೆ. ಮೊದ್ಲು ಅಪ್ಪ ಅಮ್ಮ ವರ್ ನಾಟ್ ದಟ್ ಇದು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ವಂತೆ. ಇವಾಗ್ಲೋ ಆಗ್ಲೋ ಸರಿ ಹೋಗ್ತಾನೆ, ಏನೋ ಪಾಪ ಮೂಡಿ ಆಗಿದ್ದಾನೆ, ಏನೋ ಡಿಪ್ರೆಷನ್ಗೆ ಹೋಗಿರ್ಬೋದು ಅಂತ ಸುಮ್ಮನೆ ಬಿಟ್ಟಿದ್ರಂತೆ. ಆದ್ರೆ ಫ್ರಮ್ 8 weeks ಅಂದ್ರೆ ಆಲ್ಮೋಸ್ಟ್ 2 months ಅವನು ಸಿಕ್ಕಾಪಟ್ಟೆ ಹುಚ್ಚುನ್ ತರ ಆಡಕ್ ಶುರುವಾಗ್ಬಿಟ್ಟಿದ್ನಂತೆ. ಗಟ್ಟಿಯಾಗಿ ಕಿರ್ಚೋದು, ಮಾತಾಡ್ಸೋಕ್ ಹೋದೋರ್ ಮೇಲೇನೆ ಸಾಮಾನುಗಳನ್ನೆಲ್ಲ ಬಿಸಾಕೋದು, ಜೋರಾಗಿ ಅಳೋದು, ಇದ್ದಕ್ಕಿದ್ದಂಗೆ ನಗೋದು. ಎಲ್ಲಾರು ಅಕಸ್ಮಾತ್ ಇದೆಲ್ಲ ನಮ್ಮ ಮನೆಯಲ್ಲಿ ಪರ್ಸನಲ್ ಪ್ರಾಬ್ಲಮ್ ಆದ್ರೆ ಇಟ್ ವಿಲ್ ಬಿ ವಿತ್ ಇನ್ ದ 4 walls ಆಫ್ ಅವರ್ ಹೋಮ್. ಆದ್ರೆ ಇದು ನಡೀತಾ ಇರೋದು ಯಾರ ಜೊತೆ? ರಾಜನ್ ಮಗನ್ ಜೊತೆಗೆ. ಯಾರಿಗಾದ್ರೂ ಗೊತ್ತಾಯ್ತು ಅಂತ ಅನ್ಕೊಳ್ಳೋಣ ಹೊರಗಡೆ ಅವ್ರಿಗೆ, ರಾಜನ್ ಮಗನ್ಗೆ ಹುಚ್ಚಿಡ್ದಿದೆ ಅಂತ, ಆಗೇನ್ ಮಾಡ್ತಾರೆ?
ಶತ್ರು ರಾಷ್ಟ್ರದವರು ಅಂದ್ರೆ ಎನಿಮೀಸ್ ರಾಜ್ಯದ ಮೇಲೆ ಅಟ್ಯಾಕ್ ಮಾಡಲ್ವಾ? ಅದಕ್ಕೋಸ್ಕರ ಏನ್ ಮಾಡಿದ್ರು, ಯಾರಿಗೂ ಗೊತ್ತಾಗ್ಬಾರ್ದು ಇವನಿಗೆ ಹುಚ್ಚಿಡ್ದಿದೆ ಅಂತ. ಅದಕ್ಕೆ ಪಾಪ ಅವನ್ಗೆ ರೂಮಲ್ಲಿ ಲಾಕ್ ಮಾಡ್ಬಿಟ್ಟಿದ್ರಂತೆ. ಆಯ್ತಾ, ಈ ತರ ಮಾಡಿದ್ರು ಅಷ್ಟಾಯ್ತು. ಆದ್ರೆ ಏನಾಗಿತ್ತಂತೆ, ರಾಣಿದು ತಮ್ಮ ಅಂದ್ರೆ ಸೋದ್ರ ಮಾವ ಆ ಹುಡುಗಂಗೆ ಅವ್ರ ಮಗಳನ್ನ ಮದ್ವೆ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿದ್ನಂತೆ ಅವನು. ಈಗ ಇವನು ಹುಚ್ಚಿಡ್ದಿರೋದ್ ನೋಡ್ಬಿಟ್ಟು ಅವನು ಮದ್ವೆ ಮಾಡೋದಕ್ಕೆ ಹಿಂದೇಟ್ ಹಾಕ್ತಾ ಇದ್ನಂತೆ. ಇಷ್ಟೆಲ್ಲ ಆದಾಗ ಮಹಾರಾಜ ಯಾರು ಕೇಳಿಸ್ಕೊತಾ ಇಲ್ಲ ಅಲ್ಲ ವಿಚಾರನ ಅನ್ಕೊಂಡು ಆ ಕಡೆ ಈ ಕಡೆ ಕಣ್ಣಳ್ಳಾಡಿಸ್ತಾನಂತೆ. ಯಾಕಂದ್ರೆ ಸೀಕ್ರೆಟ್ ವಿಚಾರ ಇದು, ಕೂಡಿಟ್ಟಿದ್ರಲ್ಲ ಬಾಗಣ್ಣ ಎಲ್ಲ ಹೇಳ್ಬಿಡ್ತಾ ಇದ್ದಾನೆ. ಬಾಗಣ್ಣನ ಅಮ್ಮ ವೆಂಕಮ್ಮ ಮತ್ತೆ ಬೇರೆ 3 ಮಕ್ಳಿದ್ರಲ್ಲ, ದಾಸು, ಸೀನು ಮತ್ತೆ ರಂಗು, ಆ 3 ಜನನ್ ಕೂಡಿಸ್ಕೊಂಡು ಒಂದ್ ಮೂಲೆಯಲ್ಲಿ ಕೂತಿದ್ಲಂತೆ. ಮಹಾರಾಣಿ ಬಿಟ್ಟು ಇನ್ಯಾರೂ ಇಲ್ಲ ಅಂತ ತಿಳ್ಕೊಂಡು ಮಹಾರಾಜರು ಹೇಳ್ತಾರಂತೆ, ಒಬ್ನೇ ಒಬ್ಬ ಮಗ ನಮ್ಗೆ, ಅವನು ಹಿಂಗಾಗಿರೋದ್ರಿಂದ ನಾವೆಲ್ಲ ಹೆದರ್ಕೊಂಡ್ಬಿಟ್ಟಿದೀವಿ, ಇದಕ್ಕೇನಾದ್ರೂ ಪರಿಹಾರ ಕೊಡಿ, ನಮ್ ಕುಟುಂಬನ ಕಾಪಾಡಿ ಅಂತ ಹೇಳಿದಾಗ ಬಾಗಣ್ಣ ಹೇಳ್ತಾನೆ, ಯುವರಾಜರಿಗೆ ಬೇರೆ ಏನೂ ಪೀಡೆ ಇಲ್ಲ, ನೀವೊಂದ್ ಕೆಲ್ಸ ಮಾಡಿ, ಒಂದ್ ಮದ್ವೆ ಮಾಡ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡತ್ತೆ ಅಂತ ಹೇಳ್ತಾರಂತೆ. ಆದ್ರೆ ಇವ್ರೇನ್ ಐಡಿಯಾ ಹಾಕೊಂಡಿರ್ತಾರೆ ಅಂತಂದ್ರೆ, ಮದ್ವೆ ಯಾರ್ ಜೊತೆ ಮಾಡ್ಬೇಕು ಅನ್ಕೊಂಡಿರ್ತಾರಂತೆ, ರಾಣಿದು ತಮ್ಮನ ಮಗಳ ಜೊತೆಗೆ, ಅಂದ್ರೆ ಸೋದ್ರ ಮಾವಂದು ಮಗಳನ್ನೇನೆ ಮದುವೆ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಅವನ್ ಇವಾಗ ಅವ್ರದ್ದು ಏನ್ ಐಡಿಯಾ ಅಂದ್ರೆ, ಪೊಲಿಟಿಕ್ಸ್ ಕೂಡ ಇದೆ ಇದ್ರಲ್ಲಿ. ಅಂದ್ರೆ ತೀರಾ ಹತ್ರದವ್ರ ಹತ್ರನೇ ಮದ್ವೆ ಮಾಡಿದ್ರೆ ಮಗಳು ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರನಾದ್ರೂ ಮುಂದೆ ರಾಜ್ಯಕ್ಕೆ ಚೆನ್ನಾಗಿ ದುಡಿಬೋದಲ್ವಾ ಅವರು. ಆ ರೀತಿ ಇದ್ದಾಗ ಮಗಳ ಜೊತೆಗೆ ಅಳಿಯಾನು ಚೆನ್ನಾಗಿರ್ತಾನೆ ಅನ್ಕೊಂಡು ಕಂಪ್ಲೀಟ್ ಡೆಡಿಕೇಟ್ ಮಾಡ್ತಾರೆ ಅವ್ರನ್ನ ಅವರು. ಸೊ ಆಮೇಲೆ ಈಗ ರಾಜ ಒನ್ಸ್ ಹಿ ಪಾಸ್ ಅವೇ, ಹೊರ್ಟೋಗ್ಬಿಡ್ತಾರೆ, ಸತ್ತ ಮೇಲೆ ಅವ್ರಿಗೆ ರಾಜ್ಯಕ್ಕೆ ಅನ್ನೋ ರಕ್ಷಣೆ ಅನ್ನುವಂಥದ್ದು ಇರುತ್ತೆ ಅನ್ನುವಂಥದ್ದನ್ನ ಇವ್ರ ಐಡಿಯಾ ಹಾಕಿರ್ತಾರೆ. ಆದ್ರೆ ಏನಂದ್ರೆ ಯುವರಾಜ ವಾಸ್ ಆಲ್ಮೋಸ್ಟ್ 20+ ಇಯರ್ಸ್, ಆ ಹುಡುಗಿ ನೋಡಿದ್ರೆ ಇನ್ನ ಬರೀ 8 ವರ್ಷ, 8 year old. ಸೊ ಹಂಗಾಗಿ ಇದು ಸೆಟ್ ಆಗಲ್ಲ, ಒಂದ್ ಕೆಲ್ಸ ಮಾಡಿ ಬೇರೆ ಯಾರನ್ನಾದ್ರೂ ಮದ್ವೆ ಮಾಡ್ಕೊಡಿ ಅಂತ ಎಲ್ಲ ಹೇಳಿ ಇವನು ಕನ್ವಿನ್ಸ್ ಮಾಡ್ತಾನೆ. ಆಗ ಮಹಾರಾಜ ವಿಲ್ ಸ್ಟಾರ್ಟ್ ಗೇಜಿಂಗ್ ಅಟ್ ಮಹಾರಾಣಿ. ಅವಳದ್ದು ಪರ್ಮಿಷನ್ ಬೇಕಲ್ಲ, ಯಾಕಂದ್ರೆ ಅವಳು ತಮ್ಮನ ಮಗಳನ್ನೇ ಅಲ್ವೋ ಮದ್ವೆ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿದ್ದು. ನನ್ನನ್ನ ಯಾಕೆ ನೋಡ್ತೀರಾ, ಮಗನ್ ಇದ್ರಕ್ಕಿಂತ ಮಗಂಗ್ ಒಳ್ಳೇದಾಗೋಕ್ಕಿಂತ ಹೆಚ್ಚಿಂದ ಯಾವ ತಾಯಿ ಇನ್ನೇನ್ ಬೇಕಾಗತ್ತ ಅವಳಿಗೆ, ನನ್ ತಮ್ಮನ ಮಗಳಿಗೋಸ್ಕರ ಕಾಯೋದ್ ಬೇಡ, ಯುವರಾಜನ್ಗೆ ಬೇರೊಂದ್ ಕಡೆ ಸಂಬಂಧ ನೋಡ್ಬಿಡೋಣ ಅಂತ ಮಹಾರಾಣಿಯವರು ಹೇಳ್ತಾರೆ. ಆದ್ರೆ ನಿಮ್ ತಮ್ಮಂದ್ರು ಅದ್ರ ಬಗ್ಗೆ ಬೇಜಾರ್ ಮಾಡ್ಕೊಳಲ್ಲ ಅಲ್ವಾ ಅಂತ ಮಹಾರಾಜರು ಕೇಳಿದಾಗ, ಯುವರಾಜರಿಗೆ ಹೀಗಾಗಿದೆ ಅಂತ ಗೊತ್ತಾದ ತಕ್ಷಣನೇ ಮುಖ ಯಾಕೋ ಚಿಕ್ಕದ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅವನು, ಮಗಳನ್ ಕೊಡೋದಕ್ಕೆ ಈಗ್ಲೇ ಹಿಂದೆಟ್ ಹಾಕ್ತಾ ಇದ್ದಾನೆ. ಹುಚ್ಚಂಗೆ ಯಾರಾದ್ರೂ ಮಗಳನ್ ಕೊಡ್ತಾರ? ಅದಕ್ಕೆ ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ ಬಿಡಿ, ಇವಾಗ ನಾವು ಮದ್ವೆ ಮಾಡ್ಬಿಡೋಣ ನಮ್ಮ ಹುಡುಗಂಗೆ ಅಂತ ಅನ್ಕೋತಾರೆ. ರಾಜಂಗ್ ಸದ್ಯ ಹಬ್ಬ ಇಷ್ಟು ದೊಡ್ಡ ಪ್ರಾಬ್ಲಮ್ ಇಷ್ಟು ಈಸಿಯಾಗಿ ಸಾಲ್ವ್ ಆಗ್ಬಿಡ್ತಲ್ಲ ಅಂತ ಖುಷಿ ಬೀಳ್ತಾನೆ. ಆಯ್ತಾ, ಅಷ್ಟಾದ್ಮೇಲೆ ಮಹಾರಾಜರು ಸೈನಿಕರಿಗೇನೋ ಹೇಳ್ತಾರೆ, ಸ್ವಲ್ಪ ಹೊತ್ತಲ್ಲೇನೆ ಚಿನ್ನದ ನಾಣ್ಯಗಳಂತೆ, ಗೋಲ್ಡ್ ಕಾಯಿನ್ ಎತ್ತರವಾಗಿ ಪೇರ್ಸಿದ್ರಂತೆ. ಅದು 2 ಬೆಳ್ಳಿ ತಟ್ಟೆಯಲ್ಲಿ ಚಿನ್ನದ ನಾಣ್ಯಗಳು ಹಾಕೊಂಡು ದಾಸಿಯರು ಬರ್ತಾರೆ, ಬಾಗಣ್ಣನ್ ಕೊಡ್ತಾರಂತೆ. ವೆಂಕಮ್ಮನ್ ಕಣ್ಣು ಜಗ ಜಗ ಅಂತ ಹೊಳಿತಾ ಇತ್ತಂತೆ. ಅದನ್ನ ಸ್ವೀಕಾರ ಮಾಡ್ತಾ ಬಾಗಣ್ಣ ಹೇಳ್ತಾನಂತೆ, ನಮ್ ರಾಜ್ಯದಲ್ಲಿ ಇರೋ ಸಂಕಾಪುರ ಒಂದಲ್ಲಿ ನಾವೊಂದು ಕೆಲ್ಸನ ಹಮ್ಮಿಕೊಂಡಿದೀವಿ, ನಿಮ್ಮ ಮಗನ್ಗೆ ಹೇಗೆ ಇನ್ನ ಮದ್ವೆ ಆಗಿಲ್ವೋ ಅದೇ ತರ ನನ್ನ ತಮ್ಮಂದ್ರಿಗೆ ಇನ್ನೂ ಟೈಮ್ ಕರೆಕ್ಟ್ ಆಗಿ ಉಪನಯನ ಆಗಿಲ್ಲ, ನಮ್ಗೆ ಬಡತನ ಇತ್ತು, ಅದಕ್ಕೆ ಉಪನಯನ ಮಾಡಕ್ ಆಗಿರ್ಲಿಲ್ಲ, ಆಮೇಲೆ ನನ್ ಮನ್ಸೆಲ್ಲ ಸಾಧನೆ ಮಾಡೋದ್ರಲ್ಲೇ ಆಗ್ಬಿಡ್ತು. ಈಗ ನನ್ ಥರಾನೇ ತುಂಬಾ ಜನ ಬ್ರಾಹ್ಮಣರು ಬಡತನದಿಂದ ಇದಾರೆ, ಆ ಕಾರಣದಿಂದ ಅವ್ರಿಗೆ ಉಪನಯನ ಮಾಡಕ್ ಆಗ್ತಾ ಇಲ್ಲ ಮಕ್ಕಳುಗಳಿಗೆ. 8ನೇ ವರ್ಷದಲ್ಲಿ ಯಾವುದೇ ಕಾರಣಕ್ಕೂ ಉಪನಯನ ಮುಂದೂಡಬಾರದು ಅಂತ ರೂಲ್ಸ್ ಇದೆ, ಆದ್ರೆ ಅದನ್ನ ಫಾಲೋ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಅಂಥವ್ರಿಗೆ ಅಂತ ಸಾಮೂಹಿಕ ಉಪನಯನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀನಿ. ಇದು ಸಮಾಜದ ಒಂದು ಮುಖ್ಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ರಾಜ್ಯದಲ್ಲಿ ನಡೀತು ಅಂದ್ರೆ ದುಡ್ಡು ಉಳಿತಾಯ ಆಗತ್ತೆ ಅಲ್ವಾ. ಅದರ್ವೈಸ್ 10 ಜನ 10 ಮಕ್ಕಳಿಗೆ ಉಪನಯನ ಮಾಡಬೇಕು ಅಂದ್ರೆ 10 ಕಡೆ ಚೌಲ್ಟ್ರಿ ಬಾಡಿಗೆಗೆ ತಗೋಬೇಕು, 10 ಕಡೆ ಪ್ರಿಪರೇಷನ್ಸ್ ಆಗ್ಬೇಕು. ಅವರೆಲ್ಲ ಒಂದೇ ಕಡೆ ಬಂದ್ರೆ ಅಲ್ವಾ ತುಂಬಾ ಜನ ಸಾಲದಿಂದ ಪಾರಾಗ್ತಾರೆ. ಈ ರೀತಿ ಸಾಮೂಹಿಕವಾಗಿ ಮಾಡಿದ್ವಿ ಅಂದ್ರೆ ಜನ ಏನ್ ಅನ್ಕೋತಾರೆ ಗೊತ್ತಾ, ಯಾರು ದುಡ್ಡಿಲ್ದೇ ಇರೋರು, ಗತಿ ಇಲ್ದೇ ಇರೋರು ಸಾಮೂಹಿಕವಾಗಿ ಮಾಡೋದು ಅಂತ ತುಂಬಾ ಜನ ಅನ್ಕೋತಾರೆ. ಆ ರೀತಿ ಆಗತ್ತೆ, ಆದ್ರೆ ಆ ರೀತಿ ಭಾವನೆ ಬರಬಾರ್ದು. ನೀವೇ ಈ ಕಾರ್ಯಕ್ರಮದಲ್ಲಿ ಬನ್ನಿ, ಆಗ
ತುಂಬಾ ಜನ ಎಲ್ಲ ಖುಷಿ ಬೀಳ್ತಾರೆ, ನಿಮ್ ದರ್ಶನ ಸಿಕ್ಕತ್ತೆ ಅಂತ ತುಂಬಾ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಬಾಗಣ್ಣ ಹೇಳಿದಾಗ ರಾಜರು ತುಂಬಾ ಖುಷಿ ಬೀಳ್ತಾರಂತೆ. ನೀವು ದೊಡ್ಡ ಋಷಿಗಳು ಬಾಗಣ್ಣ ಅವ್ರೆ, ನಿಮ್ಗಿರೋ ಸಾಮಾಜಿಕ ಕಳಕಳಿ ಅಂದ್ರೆ ಸೊಸೈಟಿ ಮೇಲೆ ಎಷ್ಟು ಸಾಫ್ಟ್ ಕನ್ಸರ್ನ್ ಇದೆ ಇವ್ರಿಗೆ. ನಿಮ್ಮಂತವ್ರು ನಮ್ ನಾಡಲ್ಲಿರೋದು ಭಾಗ್ಯ. ನೀವ್ ಯಾವಾಗ ಹೇಳಿ ಕಳ್ಸುದ್ರು ಗುರುಗಳ ಆಜ್ಞೆ ಮಾಡ್ತಾ ಇದ್ದಾರೆ ಅನ್ಕೊಂಡ್ ನಾನ್ ಬಂದ್ಬಿಡ್ತೀನಿ ಅಂತ ಹೇಳಿ ಕುಟುಂಬದ ಸಮಸ್ಯೆ ಬಗ್ಗೆ ಮತ್ತೆ ಚರ್ಚೆ ಮಾಡಿ ಬಾಗಣ್ಣಂಗೆ ನಮಸ್ಕಾರ ಮಾಡಿ ಮಹಾರಾಜರು ಗದ್ವಾಲ್ಗೆ ವಾಪಸ್ ಬರ್ತಾರೆ. ಮಹಾರಾಜರು ಹೋದ್ಮೇಲೆ ಉಪನಯನದ ಕಾರ್ಯಕ್ರಮದ ಮೇಲೆ ಬಾಗಣ್ಣ ಕಾನ್ಸಂಟ್ರೇಟ್ ಮಾಡ್ತಾನೆ. ಹಳ್ಳಿ ಹಳ್ಳಿಗೆ ತಮ್ಮಂದ್ರನ್ನ ಕಳಿಸಿ ಜಾಸ್ತಿ ಕುಟುಂಬಗಳು ಬರೋ ರೀತಿ ಪ್ರೇರಣೆ ಕೊಡ್ತಾನೆ. ತಮ್ಮ ಮನೆಗೆ ಕಣಿ ಕೇಳಕ್ ಬರ್ತಾ ಇದ್ರಲ್ಲ ಜನಗಳು, ಅವರಿಂದ ಕೂಡ ಹಳ್ಳಿ ಹಳ್ಳಿಗೆ ಸುದ್ದಿಗಳನ್ನ ಕಳಿಸ್ತಾನೆ. ಸಂಕಾಪುರದಲ್ಲಿ ಸಾಮೂಹಿಕ ಉಪನಯನ ಆಗ್ತಾ ಇದೆ, ಮಹಾರಾಜರೇ ಬರ್ತಾ ಇದ್ದಾರೆ ಅಂತ ತಿಳಿದು ತುಂಬಾ ಜನ ಬ್ರಾಹ್ಮಣರು ಅವ್ರ ಮಕ್ಕಳುಗಳ ಉಪನಯನನ ಅಲ್ಲೇ ಮಾಡೋದಕ್ಕೆ ಡಿಸೈಡ್ ಮಾಡ್ತಾರೆ. ಬಾಗಣ್ಣ ಒಂದೆರಡು ದಿನ ಮುಂಚೆನೆ ಸಂಕಾಪುರಕ್ಕೆ ಹೋಗಿ ನಿಂತ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ತಾನಂತೆ. ಗಾಯತ್ರಿ ಮಂತ್ರ ಸಿದ್ಧಿ ಆಗಿರೋದಲ್ಲ ಬ್ರಾಹ್ಮಣಂಗೆ, ನಮ್ ಬಾಗಣ್ಣಂಗೆ. ಅಂತ ಆದಿಗುರು ಯಾರು? ಶ್ರೀಮದ್ ಆಚಾರ್ಯರು, ವಾಯುದೇವರು ಅಂದ್ರೆ ಅವರೇ ಆಂಜನೇಯ. ಅವರು ಆಂಜನೇಯನ್ ಗುಡಿಲಿ ವಿಶಾಲವಾಗಿ ಚಪ್ರ ಹಾಕ್ಸಿರ್ತಾರಂತೆ. ದೂರದ ಊರಿಂದ ಪೌರೋಹಿತ್ಯಕ್ಕೋಸ್ಕರ ವೇದ ಪ್ರವೀಣರು ಅವ್ರನ್ನ ಕರೆಸಿರ್ತಾರೆ. ಅಲ್ಲಲ್ಲಿ ಹೋಮ ಕುಂಡಗಳು ನಿರ್ಮಾಣ ಮಾಡಿರ್ತಾರೆ. ದೂರದಲ್ಲಿ ಪ್ರತ್ಯೇಕವಾಗಿ ಒಟುಗಳಿಗೆ ಉಪನಯನ, ಒಂದೊಂದೊಂದೊಂದು ಕಾಂಪ್ಲೆಕ್ಸ್ಗಳ ತರ ಮಾಡಿಬಿಟ್ಟು ಅಲ್ಲಲ್ಲೇ ಒಟುಗಳಿಗೆ ಉಪನಯನ ನಿರ್ವಹಣೆ ಮಾಡೋ ವ್ಯವಸ್ಥೆ ಮಾಡಿರ್ತಾರೆ. ಪ್ರತಿ ಒಟ್ಟುಗೂ ಸಪರೇಟ್ ಪುರೋಹಿತರು, ಸಪರೇಟ್ ಅಸಿಸ್ಟೆಂಟ್ಗಳು ಇರ್ತಾರೆ. ಪ್ರತಿ ಒಟ್ಟುಗೂ ರಿಲೇಟಿವ್ಸ್ಗಳು ಇಳ್ಕೊಳೋದಿಕ್ಕೆ ಅಂತ ವಿಶೇಷವಾಗಿ ವ್ಯವಸ್ಥೆ ಮಾಡಿರ್ತಾರೆ. ಶಾನ್ಭೋಗ್ ಗುಂಡಪ್ಪ ಅವರು ನಮ್ ಬಾಗಣ್ಣಂಗ್ ಉಪನಯನ ಮಾಡಿದ್ರಲ್ಲ, ಅವ್ರ ಮಗನ ಉಪನಯನದ ಜೊತೆಗೆ, ಅವ್ರಿಗೆ ಈಗಾಗಲೇ ತುಂಬಾ ವಯಸ್ಸಾಗೋಗಿರುತ್ತೆ. ಆ ಜನ್ವಾರ ಮಾಡ್ಕೊಳೋದಿಕ್ಕೆ ಹತ್ತಿ ಗತಿ ಇರ್ಲಿಲ್ಲ ವೆಂಕಮ್ಮಂಗೆ. ಇವತ್ತು ಆ ವೆಂಕಮ್ಮನ್ ಮಗ ಭಾಗಣ್ಣ 10 ಜನ ಬಾಲಕರಿಗೆ ಉಪನಯನ ಮಾಡಿಸ್ತಾ ಇದ್ದಾನಲ್ಲ ಅಂತ ಹೇಳಿ ತುಂಬಾ ಸಂತೋಷ ಆಗತ್ತಂತೆ. ಶಾನ್ಭೋಗ್ ವೆಂಕಣ್ಣ ಅವರು ಬಾಗಣ್ಣನ ಕೆಲಸದಲ್ಲಿ ಆಸ್ ಅನ್ ಅಸಿಸ್ಟೆಂಟ್ ನಿಂತ್ಕೋತಾರಂತೆ. ಮಹಾರಾಜರು ಬರ್ತಾರೆ ಅನ್ನೋ ಸುದ್ದಿ ಬಂದಿದ್ರಿಂದ ಎಲ್ಲಾ ತರದ್ದು ಗೌರ್ಮೆಂಟ್ ಯಾರಿರ್ತಾರೆ ರೆಪ್ರೆಸೆಂಟೇಟಿವ್ಸ್, ಅವರು ಎಲ್ಲಾ ರೀತಿ ವ್ಯವಸ್ಥೆಗಳನ್ನ ಮಾಡ್ಸಿರ್ತಾರಂತೆ. ಬಂದೇ ಬಿಡ್ತು ಆ ದಿನ. ಮಹಾರಾಜರು ಪತ್ನಿ ಸಮೇತರಾಗಿ ಅಲ್ಲಿಗೆ ಬರ್ತಾರಂತೆ. ವ್ಯವಸ್ಥೆ ನೋಡಿ ದಂಗ್ ಬಡ್ದು ಹೋದ್ರಂತೆ. ಮಹಾರಾಜರು ಅನ್ಕೊಂಡಿರ್ತಾರೆ ಏನೋ ಚೋಟಾ ಮೋಟಾ ಏನೋ ಮಾಡ್ತಾ ಇರ್ತಾನೆ ಇವನು ಅಂತ. ಬಟ್ ಸಚ್ ಎ ಲಕ್ಸುರಿ, ತುಂಬಾ ಅಷ್ಟು ವಾಸ್ಟ್ ಅರೇಂಜ್ಮೆಂಟ್ ನೋಡ್ಬಿಟ್ಟು ತಲೆ ಕೆಟ್ಟೋಗುತ್ತಂತೆ ಮಹಾರಾಜರಿಗೆ. ಆಯ್ತಾ, 100 ಜನಕ್ಕೆ ಪ್ರತಿದಿನ ಊಟ. ಎಷ್ಟು ಅಚ್ಚುಕಟ್ಟಾಗಿ ಭಾಗಣ್ಣ ನಿರ್ವಹಣೆ ಮಾಡಿರ್ತಾನೆ. ಧಾರಾಳತನ ಎಲ್ಲದಕ್ಕಿಂತ ಜಾಸ್ತಿ. ಕಂಜೂಸ್ ಮಾಡ್ತಾ ಇರ್ಲಿಲ್ವಂತೆ. ಮಾಡ್ತಾ ಇರೋದೇ ಬಿಟ್ಟು ನಿಮ್ಗೆ ಉಪನಯನ ಇಲ್ಲಿ ಫ್ರೀಯಾಗಿ ಮಾಡ್ಕೊಡ್ತಾ ಇದೀವಿ, ನಿಮ್ಗೇನು ಇಷ್ಟೊಂದು ಊಟ ಹಾಕ್ಬೇಕಂತ ಏನ್ ಬರೀ 2 ಐಟಮ್ ಹಾಕಿಲ್ವಂತೆ. ಅಷ್ಟು ಧಾರಾಳವಾಗಿ ಲಿಬ್ರಲ್ ಆಗಿದ್ದನ್ನ ನೋಡಿ ಆಶ್ಚರ್ಯ ಆಗೋಯ್ತಂತೆ ಮಹಾರಾಜರಿಗೆ. ಯಾರಿಂದ ಕೂಡ ಚಂದ ಎತ್ತಿಲ್ಲ, ದುಡ್ಡು ಕೊಡಿ ಅಂತ ಕೇಳಲಿಲ್ಲ. ಸಂಸ್ಥಾನದಿಂದ ಹೋಗ್ಲಿ ಕೇಳದ್ನಾ, ರಾಜ್ರೆ ನಿಮ್ ಸಂಸ್ಥಾನದಲ್ಲಿ ಮಾಡ್ತಾ ಇರೋದು ಉಪನಯನ, ಅದಕ್ಕೆ ಖರ್ಚಿಗೆ ನೀವು ಒಂದ್ ಸ್ವಲ್ಪ ಕೊಡಿ ಅಂತ ಕೇಳದ್ನಾ? ಕೇಳಲಿಲ್ಲ. ಫ್ರಮ್ ಹಿಸ್ ಓನ್ ಅರ್ನಿಂಗ್ಸ್, ಅವಂದೇ ಏನ್ ಸಂಪಾದನೆ ಇತ್ತಲ್ಲ ಆ ಸಂಪಾದನೆಯಿಂದ ಇಷ್ಟೆಲ್ಲ ಕಾರ್ಯ ಮಾಡ್ತಾ ಇದ್ನಂತೆ ಬಾಗಣ್ಣ. ಅದನ್ನ ನೋಡಿ ತುಂಬಾ ಖುಷಿ ಆಗೋಯ್ತಂತೆ ಮಹಾರಾಜರಿಗೆ. ಪ್ರತಿ ಒಟ್ಟು ಅಂದ್ರೆ ಯಾರ ಉಪನಯನದ ಹುಡುಗ ಇರ್ತಾನಲ್ಲ ಅವನಿಗೆ ಸಂಧ್ಯಾ ವಂದನೆಗೆ ಬೇಕಾಗಿರೋ ಅರ್ಘ್ಯ ಪಾತ್ರೆ, ತಾಮ್ರದ್ದು ತಟ್ಟೆಗಳು, ಉದ್ದರಣೆಗಳು, ಶಂಖ ಚಕ್ರ ಪಂಚಮುದ್ರೆಗಳು ಭಾಗಣ್ಣ ಅವರೇ ಕೊಟ್ಟಿದ್ರಂತೆ. ಅವ್ರ ತಂದೆ ತಾಯಿಗಳಿಗೆ 2 ಪಂಚೆ ರೇಷ್ಮೆ ಸೀರೆಗಳನ್ನೆಲ್ಲ ಕೊಟ್ಟಿದ್ರಂತೆ. ಭೂರಿ ಭೋಜನ, ಬರೀ ಭೋಜನ ಅಲ್ಲ, ದಕ್ಷಿಣೆ ಸಮೇತ, ಸರಿಯಾಗಿ ಉಳ್ಕೊಳೋದಕ್ಕೆ ವ್ಯವಸ್ಥೆ, ಬಂದವ್ರಿಗೆ ಪುರೋಹಿತರಿಗೆ ಮತ್ತೆ ಪುರೋಹಿತರ ಅಸಿಸ್ಟೆಂಟ್ಗೆ ಒಳ್ಳೆ ಸಂಬಳ, ಇದೆಲ್ಲ ಕೊಟ್ಟು ಮಾಡ್ತಾ ಇದ್ರಲ್ಲ ವ್ಯವಸ್ಥೆ. ಬಾಗಣ್ಣಂಗೆ ಎಲ್ರು ಕೂಡ ಆಶೀರ್ವಾದ ಮಾಡ್ತಾರಂತೆ. ಬಾಗಣ್ಣನ ಉಪನಯನದ ಕಾಲಕ್ಕೆ ಗತಿ ಇರ್ಲಿಲ್ಲ ಬಾಗಣ್ಣಂಗೆ ಯಾರು ಉಪನಯನ ಮಾಡೋರು. ಶಾನ್ಭೋಗ್ ಗುಂಡಪ್ಪನವ್ರ ಮಗನ್ ಉಪನಯನದ ಜೊತೆಗೆ ಅವನಿಗೂ ಗಾಯತ್ರಿ ಮಂತ್ರ ದೀಕ್ಷೆ ಕೊಟ್ಟಿದ್ರಲ್ಲ. ಇವತ್ತು 10 ಜನಕ್ಕೆ ದೀಕ್ಷೆ ಸಮಾರಂಭ ಕೊಟ್ಟಿರೋದನ್ನ ನೋಡಿ ಸಂಕಾಪುರದ ಜನಕ್ಕೆಲ್ಲ ಆಶ್ಚರ್ಯದ ಜೊತೆಗೆ ಖುಷಿ ಆಯ್ತಂತೆ. ಮನೆ ಕೆಲ್ಸಕ್ ಬರ್ತಾ ಇದ್ಲು ವೆಂಕಮ್ಮ. ಇವತ್ ಅದೇ ಊರಲ್ಲಿ ವೆಂಕಮ್ಮಂಗೇನು ಸಿಕ್ಕಾಪಟ್ಟೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದಾರಂತೆ.
ಹೊಲಕ್ ಬಂದ್ಬಿಟ್ಟು ಕಣ ಅಂದ್ರೆ ಒಂದು ಮುಷ್ಟಿ ಧಾನ್ಯ ಕೊಡಿ ಅಂತ ಬೇಡ್ತಾ ಇರೋ ವೆಂಕಮ್ಮ ಇವತ್ತು ಅವಳೇ ಮುಷ್ಟಿ ಮುಷ್ಟಿ ತೆಗೆದುಬಿಟ್ಟು ಧಾನ್ಯ ಅಲ್ಲ ಧನ ಕೊಡ್ತಾ ಇರ್ತಾಳಂತೆ, ದುಡ್ಡನ್ನ ದಾನ ಮಾಡ್ತಾ ಇರ್ತಾಳಂತೆ. ಅಂಥವಳನ್ನ ನೋಡಿ ಜನಕ್ಕೊಂಥರ ತೃಪ್ತಿ ಅಂತೆ ಅಲ್ಲ. ಅದನ್ನೇ ನಾವು ವಿಜಯದಾಸರು ಇದ್ರಲ್ಲಿ ಕೇಳಿದ್ವಲ್ಲ, ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು. ಇದರಲ್ಲಿ ವಿಜಯದಾಸರು ಕೂಡ ಎಕ್ಸಾಕ್ಟ್ ಹಿಂಗೇನೆ ಇದು ಮಾಡ್ತಾರೆ. ಒಬ್ಬ ಹೆಂಗಸಿನ ಹೊಟ್ಟೆಗೆ ಹಾಕುವುದಕ್ಕಂದು ತಬ್ಬಿಬ್ಬು ಗುಂಡೇನು ಹರಿಯೇ. ಒಂದ್ ಹೆಣ್ಣಿಗೆ ಮದ್ವೆ ಆಗ್ಬಿಡ್ತು ಅನ್ಬಿಟ್ಟು ಅರಳಮ್ಮನ್ ಮದ್ವೆ ಮಾಡ್ಬಿಟ್ರು ಅಂತ 2ನೇ ಸರಿ ಕಾಶಿಗೆ ಓಡೋಗ್ಬಿಡ್ತಾರೆ, ಅವಳಿಗೆ ಊಟ ಎಲ್ಲಿಂದ ಹಾಕ್ಲಿ ನಾನು ಅಂತ ಬಡತನ. ಈಗ ನೋಡಿದ್ರೆ ಸರ್ವರೊಳಗೂಡಿ ಎಲ್ರ ಜೊತೆ ಸೇರ್ಕೊಂಡು ಪುಷ್ಕಳವಾಗಿರೋ ಭೋಜನ ಮಾಡ್ತಾ ಇದ್ದೀನಲ್ಲ ಭಗವಂತ, ನಿನ್ನ ಕೃಪೆ ಅಲ್ದಿರ ಮತ್ತೇನು. ಸಂಜೆ ತನಕ ಇದ್ರು ಸಣ್ಣ ಸಂಜೆ ತನಕವಿದ್ದು ಸಣ್ಣ ಸೌಂಟಿನ ತುಂಬ ಗಂಜಿ ಕಾಣದೆ ಬಳಲಿದೆನೋ ಅಂತ ಬರುತ್ತೆ. ಸಾಯಂಕಾಲ ತನಕ ಇದ್ರು ಒಂದ್ ಸಣ್ಣ ಸೌಂಟ್ ಗಂಜಿ ಸಿಗ್ತಾ ಇರ್ಲಿಲ್ಲ ನನಗೆ. ಈಗ ಏನಪ್ಪ ಭಗವಂತ ಈ ತರ ಮಾಡ್ತಾ ಇದ್ಯಾ, ಹರ್ಕಲ್ ಬಟ್ಟೆಗ್ ಗತಿ ಇರ್ಲಿಲ್ಲ, ಈಗ ವರ್ಣ ಅಂದ್ರೆ ಕಲರ್ ಬಟ್ಟೆಗಳು ಕೊಡಿಸ್ತಾ ಇದೆಯಲ್ಲ ನೀನು ಅಂತ. ಹಂಗೆ ವೆಂಕಮ್ಮನ್ ಪರಿಸ್ಥಿತಿನೂ ಹಾಗೆ ಟರ್ನ್ ಆಗ್ಬಿಡ್ತು. ಅದಕ್ಕೆ ಭಗವಂತ ಯಾವ ಟೈಮ್ ಹೇಗ್ ಮಾಡ್ತಾನೆ, ಯಾವ ತರ ಲಕ್ ತಿರುಗಿಸ್ತಾನೆ ಹೇಳಕ್ಕಾಗಲ್ಲ. ಬಟ್ ಧರ್ಮ ಬಿಟ್ಟಿರ್ಬಾರ್ದು ಅಷ್ಟೇನೆ. ಒಂದು ಕೊಟ್ರೆ ಅನಂತ ಮಡಿ ಮಾಡಿ ಕೊಡುವ ಭಗವಂತ. ಕಂಜ್ಯೂಸ್ ಮಾಡಬಾರ್ದು. ಭಗವಂತನ ಕೆಲ್ಸಕ್ಕೆ ಫುಲ್ ಲಿಬ್ರಲ್ ಆಗಿರ್ಬೇಕು, ಆರಾಮ್ ಇರ್ಬೇಕು, ಬಿಂದಾಸ್ ಇರ್ಬೇಕು. ನಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ, ವೆರಿ ವೆರಿ ರೀಸೆಂಟ್ ಎಕ್ಸಾಂಪಲ್. ಐ ಜಸ್ಟ್ ಕನ್ಕ್ಲೂಡ್ ವಿತ್ ದಿಸ್. ಮೊನ್ನೆ ಶ್ರೀಪಾದ್ ರಾಜರ ಆರಾಧನೆ. ಶ್ರೀಪಾದ್ ಆರಾಧನೆಗಿಂತ ಮುಂಚೆ ನಾನು ಲಾಸ್ಟ್ ವೀಕೆಂಡ್ ವಿ ಹ್ಯಾಡ್ ಬಿನ್ ಟು ಮೋಹನ್ ದಾಸರ ಆರಾಧನೆ. ಮೋಹನ್ ದಾಸರ ಆರಾಧನೆಗೆ ಹೋದಾಗ 2 ಆರಾಧನೆಗೆ ಹೋಗ್ಬಿಟ್ವಿ. ಅವತ್ತು ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಿ ಉತ್ತರಾರಾಧನೆಗೆ ಪೂರ್ವಾರಾಧನೆಗೆ 5:30 ಆಗ್ಲೂ ಪ್ರಸಾದ ಕೊಟ್ರು. ಮೋಹನ್ ದಾಸರ ಕರುಣೆ, 5:30 ಹೋದ್ರು ಸಂಜೆಗೆ ಪ್ರಸಾದ. ಆಮೇಲೆ ಮಧ್ಯಾರಾಧನೆಗೆ ಬೇರೆ ಹೋದ್ವಿ. ಹೋದಾಗ 4 ಜನ ಹೋಗಿದೀವಿ, 2,000 ಡೊನೇಷನ್ ಮಾಡಿದೆ. 4 ಜನಕ್ಕೆ ಊಟ ಪರ್ ಹೆಡ್ 500 ರೂಪಾಯಿ ಆದ್ರೂ ಬೇಡವೆ. ನೆಕ್ಸ್ಟ್ ಡೇ ಹೋದ್ವಿ, ಮತ್ತೆ 2,000 ಡೊನೇಷನ್ ಮಾಡಿದೆ, 4,000 ಆಯ್ತು. ಅದಾದ್ಮೇಲಿಂದ ಆಮೇಲೆ ಇನ್ನ ಡೀಸೆಲ್ಗೆ 2,000 ಆ್ಯಂಡ್ ಅಗೇನ್ 2,000, 4,000 8,000 ಆಯ್ತು. 8,000 ಆದ್ಮೇಲೆ ಮತ್ತೆ ಒಂದಷ್ಟು ದೇವಸ್ಥಾನಗಳೆಲ್ಲ ನಾವು ಇದು ಮಾಡಿದ್ವಿ. ಮಂಗರಾಯನ ಗುಡಿ ಇರ್ಬೋದು ಅಥವಾ ರಣಮಂಡಲ ಹನುಮಂತ ಇರ್ಬೋದು, ಬೆಟ್ಟದ ಮೇಲೆ ಎಲ್ಲೆಲ್ಲಿ ದೇವಸ್ಥಾನಗಳಿಗೆ ಹೋದ್ವೋ. ಆಮೇಲೆ ರಾಯರು ಪ್ರತಿಷ್ಠಾಪನೆ ಮಾಡಿದಂತ ಹನುಮಂತ ದೇವರು, ಅಲ್ಲಿ ರಾಯರು ಚಾತುರ್ಮಾಸಕ್ಕೆ ಕೂತಂತ ಜಾಗ ಅದು ಅಲ್ಲೆಲ್ಲ ಹೋದ್ವಿ. ಅದೆಲ್ಲ ಮಾಡಿದಾಗ ಅಲ್ಲೆಲ್ಲ ಒಂದಷ್ಟು 500 ರೂಪಾಯಿ ಆ ಥರ ಎಲ್ಲ ಕೊಟ್ಟು ಆಲ್ಮೋಸ್ಟ್ ಇಟ್ ಕೇಮ್ ಅರೌಂಡ್ 12,000, 12,000ಕ್ಕೆ ಬಂತು ಖರ್ಚು 2 ದಿನಕ್ಕೆ. ಎವ್ರಿ ಇಯರ್ ಏನ್ ಮಾಡ್ತಾ ಇದ್ವಿ, ಶ್ರೀಪಾದರಾಜರು ಆರಾಧನೆ ಟೈಮಲ್ಲಿ ಅವ್ರಿಗೆ ನೂತನ ವಸ್ತ್ರ ಅಂತ ಹೇಳಿ ಸೇವೆ ಮಾಡಿಸ್ತಾ ಇದ್ದೆ. ಅಂದ್ರೆ ಅವರು ವೃಂದಾವನಕ್ಕೆ ಹಾಕ್ಬೇಕಲ್ಲ ವಸ್ತ್ರನ, ಅದಕ್ಕೆ ನೂತನ ವಸ್ತ್ರ ಸಮರ್ಪಣೆ ಅಂತ 12,000 ಸೇವೆ ಅದು. ಅದನ್ನ ನಾನು ಪ್ರತಿ ವರ್ಷ ಮಾಡಿಸ್ತಾ ಇದ್ದಿದ್ದು. ಮೊನ್ನೆ ಹೋದೆ, ಜಸ್ಟ್ 1 ವೀಕ್ ಬ್ಯಾಕ್ 12,000 ಖರ್ಚಾಗಿದೆ. ಮತ್ತೆ 12,000ಕ್ಕೆ ಒಂಥರ ಅಷ್ಟು ನನಗೆ ಅಂದ್ರೆ ಮನ್ಸಿಗೊಂಥರ ಇದಾಯ್ತು. ಏನ್ ಮಾಡೋದು, ಪರವಾಗಿಲ್ಲ, ದಾಸರಿಗೆನೆ, ಮೋಹನ್ ದಾಸರಿಗೆ ಮಾಡಿರೋದು, ನಾನೇನು ಇಟ್ಕೊಂಡಿಲ್ವಲ್ಲ ಪರ್ಸ್ನಲ್ ಆಗಿ, ಮೋಹನ್ ದಾಸರಿಗೆ ಮಾಡಿರೋದು ಶ್ರೀಪಾದರಾಜರು ಅರ್ಥ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಬರೀ ಕನಕಾಭಿಷೇಕ ಪಂಚಾಮೃತಾಭಿಷೇಕ ಸೇರಿ ಒಂದು 2,000 ರೂಪಾಯಿದು ಮಾಡಿಸ್ದೆ, ಸೇವೆ ಇದು ಮಾಡಿಸ್ದೆ. ಆಮೇಲೆ ಮನ್ಸಲ್ಲಿ ತುಂಬಾ ಅನ್ನಿಸ್ತಾ ಇತ್ತು ವಾಪಸ್ ಬರ್ಬೇಕಾದ್ರೆ, ತುಂಬಾ ಯಾಕೋ ಊಟ ಮಾಡೋದಕ್ಕೂ ಗಂಟ್ಲೊಳಗೆ ಇಳಿತಾನೆ ಇಲ್ಲ. ಛೇ, ಈ ವರ್ಷ ನೂತನ ವಸ್ತ್ರ ಕೊಡಕ್ಕಾಗ್ಲಿಲ್ವಲ್ಲ. ಐ ವಾಸ್ ಫೀಲಿಂಗ್ ಒಂಥರ ತುಂಬಾ, ಐ ವಾಸ್ ಡೌನ್. ಮಾಡ್ಲಿಲ್ವಲ್ಲ ಅಂತ, ಏನೋ ಕೈ ಕಟ್ಟಿಸ್ತಾ ಇದೀನಲ್ಲ ಅಂತ. ಅದಾಗಿ ನೆಕ್ಸ್ಟ್ ಡೇ ಅಷ್ಟೇ, ಶನಿವಾರ ಹೋದ್ವಿ ಅಷ್ಟೇ, ಭಾನುವಾರ ಹೋಗ್ಲಿಲ್ಲ, ಸೋಮವಾರ ಹೋಗ್ಲಿಲ್ಲ. ಭಾನುವಾರ ನಮ್ಮ ಮನೆಗೆ ಹೋಗಿದ್ದೆ, ಅಮ್ಮನ ಮನೆಗೆ. ಆಗ 4-5 ದೊಡ್ಡ ಬ್ಯಾಗ್ಗಳು, ನನ್ನ ತಂಗಿ ಹೊಸ ಸೀರೆಗಳು, ಫುಲ್ಲು ಹೊಸ ಸೀರೆ ಎಲ್ಲ, ತುಂಬಾ ವೆರಿ ಕಾಸ್ಟ್ಲಿ ಸೀರೆಗಳು. ನಾನು ಯಾವತ್ತೂ ಐ ವೋಂಟ್ ಟೇಕ್ ಮೋರ್ ದ್ಯಾನ್ 500 ರುಪೀಸ್ ನನ್ನ ಹತ್ರ ಇಲ್ವೇ ಇಲ್ಲ. ನಮ್ಮ ಮನೆಯವ್ರು ಯಾವಾಗಲೂ ರೇಗಿಸ್ತಾ ಇರ್ತಾರೆ, ನೀನು ಹೋದ್ರೆ ಆರಾಧನೆಗಳಿಗೆ ನಿನ್ನನ್ನು ನೋಡುತ್ತಾರೆ, ಎಲ್ಲೋ ನೋಡಿದೀನಿ ಅಂತ ಯಾರು ಹೇಳಲ್ಲ, ಎಲ್ಲೋ ಈ ಸೀರೆ ಎಲ್ಲೋ ನೋಡಿದೀನಲ್ಲ ಅಂತ ಹೇಳ್ತಾ ಇರ್ತಾರೆ ಅಂತ.
ಹಾಗೆ ಅದನ್ನು ಗುರ್ತಿಡಿತಾರೆ ನಿನಗೆ, ಈ 4 ಸೀರೆ ಬಿಟ್ಟರೆ ಬೇರೆ ಗತಿ ಇಲ್ವಾ ಅಂತ. ಬಟ್ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಟ್ ಆ ಥರ. ಸೊ ಹಾಗೆ ಅದರಲ್ಲಿದ್ದೆ. ಅದನ್ನ ಆ್ಯಂಡ್ ಒಂದಷ್ಟು ಡ್ರೆಸ್ಸುಗಳು ಅವಳದು ಅದನ್ನೆಲ್ಲ ಕೊಟ್ಟಿರಲಿಲ್ಲ. ಲಾಸ್ಟ್ ಟೈಮ್ ಐ ಯೂಸ್ ಟು ಆಸ್ಕರ್, ಯಾಕಂದರೆ ಸ್ವಲ್ಪ ಡುಮಿ ಇದ್ದಾಳೆ. ಅವಳೇನೊಂದು ಹಾಕದೇ ಇರೋ ಡ್ರೆಸ್ಸುಗಳು ಇನ್ನೂ ಹಾಕೇ ಇಲ್ಲ, ಚಿಕ್ಕದಾಯ್ತು ಅಂದ್ಬಿಟ್ಟು ಏನು ಮಾಡ್ತಾಳೆ, ಎಲ್ಲ ಕೊಟ್ಬಿಡ್ತಾ ಇದ್ಲು ಬೇರೆಯವ್ರಿಗೆ. ನಾನೊಂದಿನ ಆಸೆ ಮಾಡ್ಕೊಂಡು ತೊಗೊಂಬಂದೆ. ಐ ಗಾಟ್ ಸಚ್ ಎ ಸ್ಕೋಲ್ಡಿಂಗ್ ಅವಳಿಂದ. ಏನು ಅನ್ಕೋತಾರೆ, ನಿನ್ನನ್ನು ಕಟ್ಕೊಳೋದಕ್ಕೆ ಏನು ಪಾಪ ಮಾಡಿದ್ನು ನಿನ್ನ ಗಂಡ, ಇಂಜಿನಿಯರ್ ಗಂಡ ಆಗ್ಬಿಟ್ಟು ಈ ಥರ ನೋಡಿದ್ರೆ ನನ್ನ ಬಟ್ಟೆಗಳೆಲ್ಲ ಹಾಕ್ಕೋತೀಯ, ಯಾರೋ ಹಾಕ್ಕೊಟ್ಟಿರೋ ಬಟ್ಟೆಗಳು ಅಂತ ಬರಲ್ವಾ ಮನಸ್ಸು, ಹಾಗೆಲ್ಲ ಮಾಡಬೇಡ, ತೊಟ್ಟಿಗೆ ಬೇಕಾದ್ರೆ ಬಿಸಾಕು, ಅವಳಿಗೆ ಕೊಡಬೇಡ ಅಂತ ಹೇಳಿ ಅಮ್ಮನಿಗೆ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿದ್ಲು. ಮೊನ್ನೆ ನೋಡ್ತಾ ಇದ್ದೀನಿ 7-8 ಚೂಡಿದಾರ್ಗಳು, 10-12 ಸೀರೆಗಳು, ಎಲ್ಲ ಹೊಸದು. ಇಟ್ಸ್ ನಾಟ್ ಯೂಸ್ಡ್ ಅಲ್ಲ, ತೆಗೆದುಬಿಟ್ಟು ತಗೊಂಡೋಗು ಅಂತ ಕೊಟ್ಟಿದ್ದಾಳೆ ಅಂತ ಹೇಳಿ ಅಮ್ಮ ಕೊಟ್ಟರು. ಅದಷ್ಟನ್ನು ನಾನು ವರ್ತ್ ನೋಡಿದ್ರೆ ಇಟ್ ವಿಲ್ ಬಿ ಮೋರ್ ದ್ಯಾನ್ 20,000 ಮೇಲೇನೆ ವರ್ತ್. ಎಲ್ಲ ಹೊಸ ಬಟ್ಟೆಗಳು. ಆಮೇಲೆ ಅದನ್ನ ತಗೊಂಡು ಬರ್ತಾ, ಯಾವಾಗ ಇದಾಗಿದ್ದು ಶನಿವಾರ ನಾನು ಆರಾಧನೆಗೆ ಹೋದಾಗ, ಭಾನುವಾರ ಇದಾಯಿತು. ಆಮೇಲೆ ಅನ್ನಿಸ್ತು ಶ್ರೀಪಾದರಾಜರಿಗೆ ನೂತನ ವಸ್ತ್ರ ಕೊಡೋದಕ್ಕೆ ಯೋಚನೆ ಮಾಡಿದೆ ನಾನು, ಆಗುತ್ತಾ ಈ ಸರಿ ಮೋಹನ್ ದಾಸರಿಗೆ ಖರ್ಚಾಗ್ಬಿಟ್ಟಿದೆ 12,000 ರೂಪಾಯಿ ಅಂತ. ಶ್ರೀಪಾದರಾಜರು ನನಗೆ ಅಷ್ಟೊಂದು ಬಟ್ಟೆಗಳನ್ನ ಕೊಟ್ಬಿಟ್ಟು, ನೋಡು ಕೊಟ್ಟಿದ್ದೀನಿ ನಿನಗೆ, ಹಿ ಇಂಡಿಕೇಟೆಡ್ ಇಮಿಡಿಯೇಟ್ಲಿ. ಮನೆಗೆ ಬಂದ ತಕ್ಷಣ ನಾನು ದುಡ್ಡು ಟ್ರಾನ್ಸ್ಫರ್ ಮಾಡಿಬಿಟ್ಟೆ ವಸ್ತ್ರಕ್ಕೆ. ಅಂದರೆ ಆನಂದ ಮಾಡಿ ಕೊಡ್ತಾರೆ. ಭಕ್ತರಾಗಿರಲಿ, ಭಗವಂತ ಆಗಿರಲಿ, ಕಂಜೂಸ್ ಮಾಡಬಾರ್ದು ಯಾವತ್ತೂ. ಏನಪ್ಪ ಏನು ಗತಿಯಪ್ಪ ನಮಗೆ ಅಂತ. ನಮ್ಮ ಗತಿ ಭಗವಂತನ ಕೈಯಲ್ಲಿ, ನಮ್ಮ ಜುಟ್ಟು ಜನವಾರ ಎಲ್ಲ ಭಗವಂತನ ಕೈಯಲ್ಲಿ. ಬಿಂದಾಸಾಗಿರಬೇಕು. ಮುಂದೇನು ಕೂಡಿಡೋ ಬುದ್ಧಿ ಎಷ್ಟು ಕೂಡಿಡ್ತೀವೋ ದಟ್ ಈಸ್ ಟು ಡೇಂಜರಸ್. ಐ ಆಲ್ವೇಸ್ ಯೂಸ್ ಟು ಸೇ, ಇದುವರೆಗೂ ಎಷ್ಟು ಬಿಂದಾಸಾಗಿ ನಾವು ಇದ್ದೀವಿ ಅಂತಂದರೆ ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್. ಇವನ್ನೆಲ್ಲ ಸೆಂಟ್ರಲ್ ಗೌರ್ಮೆಂಟ್, ನಾಟ್ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟಿಂದ ಆಗಿದ್ದು ಎಜುಕೇಷನ್ ಸ್ಫೂರ್ತಿ. ಸೊ ಏನೆಲ್ಲ ಆರಾಮಾಗೋಯ್ತು ಜೀವನ. ಈಗಲೂ ಕೂಡ ಅದೇನೆ, ಏನು ಇಡೀ ವರ್ಷಕ್ಕೆ 20,000 22,000 ಕಟ್ಟಿಸ್ಕೋತಾರೆ ಅಷ್ಟೇ. ಸೊ ಅಷ್ಟು ಮಾಡಬೇಕಾದ್ರೆ ನಾವೇನು ತಲೆ ಕೆಡಿಸ್ಕೊಳೋದು ಬೇಕಾಗಿಲ್ಲ. ಬೇರೆಯವ್ರು ಕೂಡಿಡ್ತಾರೆ ಸ್ಕೂಲ್ಗೆ ಅಂತಾನೆ ಲಕ್ಷಗಟ್ಟಲೆ ಸುರಿತಾರೆ. ಅದೇ ಲಕ್ಷನ ಭಗವಂತನ ಕೆಲಸಕ್ಕೋ ಅಥವಾ ಯಾರೋ ಇಲ್ಲದೆ ಇರೋರು ಅಂತವ್ರಿಗೆ, ಇವಾಗ ನಾವು ಮಾಡ್ತೀವಲ್ಲ ಹಳ್ಳಿಗಳಲ್ಲಿ ಸ್ಕೂಲ್ಗಳಲ್ಲೆಲ್ಲ ಮಾಡ್ತೀವಲ್ಲ, ಅಂಥ ಕೆಲಸಕ್ಕೋ ಮಾಡಿದ್ರೆ ಅಷ್ಟು ಮಕ್ಕಳನ್ನ, ಆಲ್ವೇಸ್ ಐ ಯೂಸ್ ಟು ಥಿಂಕ್, ಅಷ್ಟು ಮಕ್ಕಳನ್ನ ನಾನು ನೋಡಿದೆ, ಭಗವಂತ ನನ್ನ ಒಬ್ಬ ಮಗನ ನೋಡಲ್ಲ ಅಂತ ಹೇಳ್ತಾರೆ. ನೋಡ್ತಾನೆ, ತಲೆ ಕೆಡಿಸ್ಕೊಳಂಗಿಲ್ಲ ಅದ್ರ ಬಗ್ಗೆ. ಯಾವಾಗ ನಾನು ಬರೀ ನನ್ನೊಬ್ಬ ಮಗಂದನ್ನೇ ನಾನು ತಲೆ ಕೆಡಿಸ್ಕೊತಾ ಇರ್ತೀನಿ, ಆಗ ಅವಂದೇ ನೋಡ್ತಾ ಇರ್ಬೇಕಷ್ಟೇ, ಬೇರೆ ಯಾರ್ದು ನೋಡೋಕ್ಕಾಗೋದಿಲ್ಲ. ಸೊ ಹೀಗೆ ಈ ಥರ ವೆರಿ ಲೈವ್ ಎಕ್ಸಾಂಪಲ್. ಅವರೇನು ವೃಂದಾವನದಲ್ಲಿ ಇದ್ದಾರೆ ಅಂದ ಮಾತ್ರಕ್ಕೆ ಅವರದು ಇಲ್ಲ ಅಂತನೋ, ಅಥವಾ ಭಗವಂತ ಅಲ್ಲೆಲ್ಲೋ ಕಲ್ಲಾಗಿದ್ದಾನೆ ಉಡುಪಿಲಿ ಅಂತ ಹೇಳಿ ಮಾಡಿದ್ದಕ್ಕೆ ಕಲ್ಲು ಅಂತ ನೋಡಬಾರ್ದು ನಾವು ಅದನ್ನು. ಭಗವಂತನ ಪ್ರೆಸೆನ್ಸ್ ಅನ್ನುವಂಥದ್ದಿದೆ, ಭಕ್ತರ ಪ್ರೆಸೆನ್ಸ್ ಅನ್ನುವಂಥದ್ದಿದೆ. ಆಲ್ವೇಸ್ ಲೈವೇ. 5:30 ಹೋಗಿ ದರ್ಶನ ಸಿಕ್ಕಿದ್ರೆ ಸಾಕು ಅಂದ್ಕೊಂಡು ನಾವು ಹೋಗಿದ್ದು ಮೋಹನ್ ದಾಸರ ಹತ್ರ. ದರ್ಶನ ಸಾಕಪ್ಪ ಅಂತ ಹೋದ ತಕ್ಷಣ ನಾನು ಅದನ್ನೇ ಕೇಳ್ತಾ ಇದ್ದೀನಿ, ಮೋಹನ್ ದಾಸರ ದರ್ಶನ ಮಾಡಿ ಹೊರಗೆ ಓಡ್ ಬಂದವಳು, ಏನಾದರೂ ಆಚಾರ್ಯ ಪ್ರಸಾದ ಸಿಗ್ಬೋದಾ? ಅಲ್ಲಿ ನೋಡಿದ್ರೆ ಅವತ್ತು ಲೇಟ್ ಆಗಿದೆ ಊಟ, ಗುರುಗಳ ಸಂಸ್ಥಾನ ಪೂಜೆ ಎಲ್ಲ ಆಗಿ ಅಡುಗೆ ಬಡಿಸೋರ ಜೊತೆನೇ ನಮ್ಮನ್ನು ಕೂಡಿಸಿದ್ರು ಲಾಸ್ಟ್ ಪಂಕ್ತಿ. ಅವ್ರ ಜೊತೆಗೆ ನಮ್ಮನ್ನು ಏನು ಉಪಚಾರ ಅಂತೀರಾ ಇರೋ 4 ಜನಕ್ಕೆ ಮತ್ತೆ ಮತ್ತೆ ಕೇಳಿ ಕೇಳಿ ಬಡಿಸಿ ತುಂಬ ತೃಪ್ತಿ ಮಾಡಿಬಿಟ್ರು ಮೋಹನ್ ದಾಸರು. ಸೊ ಹಾಗೆ ಮೋಹನ್ ದಾಸರ ಬಗ್ಗೆ ಹೇಳ್ಕೊಂಡೆ ಅಲ್ವಾ ನಾವು ಹೋಗಿದ್ದು. ಹೀ ಈಸ್ ದೇರ್, ಹೀ ಈಸ್ ಲೈಫ್. ಆ ಥರ ಪೂಜೆ ಲೇಟ್ ಆಯ್ತು ಇವತ್ತು ಅಂತಂದರು. ವಾಟ್ ಇನ್ ಕೇಸ್ ಪೂಜೆ ಬೇಕಾಗಿದ್ರೆ ನಮಗೆ ಪ್ರಸಾದ ಸಿಗ್ತಾ ಇರಲಿಲ್ಲ, ಪೂಜೆ ಲೇಟ್ ಮಾಡಿಸ್ದ ಮೋಹನ್ ದಾಸರೇ, ಲೇಟ್ ಮಾಡಿಸ್ಬಿಟ್ಟು ನಮಗೆ ಪ್ರಸಾದ ಕೊಡಿಸಿದ್ರು. ಹಾಗೆ ತಲೆನೇ ಕೆಡಿಸ್ಕೋಬಾರ್ದು ಯಾವಾಗ್ಲೂ. ಬೆಳಗ್ಗೆ ಬಿಡೋಕ್ಕಾಗಲ್ವಲ್ಲಪ್ಪ, ಇವನು ಕಾಲೇಜ್ ಮುಗಿಸ್ಕೊಂಡ್ಬಿಡ್ಬೇಕಲ್ಲ, 1 ಗಂಟೆಗೆ ಬಿಟ್ಟರೆ ಹೋಗೋದು ಯಾವಾಗ ಅಂತ 5:30 ಹೋದ್ವಿ. ಅವರ್ ಪ್ರಸಾದ ವಾಸ್ ರೆಡಿ ದೇರ್, ರಿಸರ್ವ್ಡ್ ಮಾಡಿಡ್ಸಿದ್ರು. ಹಾಗೆ ಆ ಥರ ಬಿಂದಾಸಾಗಿರ್ಬೇಕು, ತಲೆ ಕೆಡಿಸ್ಕೋಬಾರ್ದು, ಭಗವಂತನ ವಿಚಾರದಲ್ಲಿ ಆರಾಮಿರಬೇಕು. ಕೆಟ್ಟವ್ರ ಸಹವಾಸ ಮಾಡಬಾರ್ದು, ಕೆಟ್ಟವ್ರನ್ನ ಆದಷ್ಟು ದೂರ ಇಡಬೇಕು, ಕೆಟ್ಟವ್ರ ಸಂಘದಲ್ಲಿ ಇರಬಾರ್ದು. ನಾವು ಹೇಳಿದ್ರೆ ಎಷ್ಟೊಂದು ಜನ ಕೆಟ್ಟವ್ರು ಕೇಳಲ್ಲ, ಅವರು ನಮ್ಗಿಂತ ತುಂಬ ಚೆನ್ನಾಗಿ ಸುಣ್ಣ ಬಣ್ಣ ಬಳಿದು ಮಾತಾಡ್ತಾರೆ. ಅಂಥವರಿಂದ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಎಸ್ಪೆಷಲಿ ಕಿಡ್ಸ್ ಮಕ್ಕಳು 1000 ಹೇಳ್ಬೋದು, ಬೇಕಾದ ಹೇಳ್ತಾರೆ, ನಮಗೆ ಬೇಕಾಗಿಲ್ಲ. ಯಾವ್ಯಾವ ವಯಸ್ಸಲ್ಲಿ ಏನೇನಾಗಬೇಕೋ ಎಲ್ಲ ಥರದ್ದು ಭಗವಂತ ಕೊಡ್ತಾನೆ. ಯು ನೀಡ್ ನಾಟ್ ಟು ವರಿ. ಅದನ್ನ ಪ್ರೀಪೋನ್ ಮಾಡ್ಕೊಳೋದು, ಪೋಸ್ಟ್ಪೋನ್ ಮಾಡ್ಕೊಳೋದು ಮಾಡಬೇಕಾಗಿಲ್ಲ ನಾವು, ಗೊತ್ತಾಯ್ತಾ? ಈಗ ಏನು ಮಕ್ಕಳ ಜವಾಬ್ದಾರಿ, ಓದಬೇಕು, ಚೆನ್ನಾಗಿ ಓದಿ ಅಷ್ಟೇನೆ. ಚೆನ್ನಾಗಿ ಓದಿ ಒಳ್ಳೆ ಸ್ಕೂಲ್ಗೆ ಒಳ್ಳೆ ಹೆಸರು ತರಬೇಕು, ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತರಬೇಕು, ಒಳ್ಳೆ ಜ್ಞಾನ ಸಂಪಾದನೆ ಮಾಡ್ಕೋಬೇಕು. ಆವಾಗ ನಿಮ್ಗೆ ಹೇಳ್ಕೊಟ್ಟವ್ರಿಗೆಲ್ಲ ಖುಷಿ ಆಗುತ್ತೆ, ಪರವಾಗಿಲ್ವೇ ನಾನು ಹೇಳ್ಕೊಟ್ಟಿದ್ದಕ್ಕೆ ಸಾರ್ಥಕತೆ ಇದೆಯಲ್ಲ ಅಂತ. ಆ ತರಲೆ ಮಕ್ಕಳುಗಳ ಜೊತೆ ಸೇರಿಕೊಂಡ್ರೆ ಅವ್ರೇನಾದರೂ ನಮ್ಗೆ ಅಶ್ಯೂರೆನ್ಸ್ ಕೊಡ್ತಾರೇನು? ನಾಳೆ ಒಳ್ಳೆ ಕೆಲಸ ಕಳಿಸ್ಕೊಡ್ತಾರ ಮಕ್ಕಳು?
ಅಥವಾ ನಿಮ್ಗೇನಾದರೂ ದುಡ್ಡು ಕೊಡ್ತಾರಾ? ನಿಮ್ಮ ಲೈಫನ್ನು ನೋಡ್ಕೋತೀವಿ ಅಂತಂದಿದ್ದಾರಾ? ಟೇಕ್ ಕೇರ್ ಮಾಡ್ತೀವಿ ಅಂತಂದಿದ್ದಾರಾ? ಯಾರು ನಿಮ್ಗೆ ಇಂಪಾರ್ಟೆಂಟು? ಹುಟ್ಟಿದಾಗ್ಲಿಂದ ಅಪ್ಪ ಅಮ್ಮ ಇಂಪಾರ್ಟೆಂಟಾ ನಿಮ್ಮನ್ನೆಲ್ಲ ಸಾಕಿ ಫೀಸ್ ಕಟ್ಟಿ ನೋಡ್ಕೋತಾ ಇರೋರು? ಅಥವಾ ಯಾವುದೋ ಬ್ಯಾಡ್ ಅಸೋಸಿಯೇಷನಾ? ಎಸ್ಪೆಷಲಿ ಚಿಲ್ಡ್ರನ್ಸ್, ಬಿ ಅವೇ ಫ್ರಮ್ ದ ಬ್ಯಾಡ್ ಅಸೋಸಿಯೇಷನ್. ಗೊತ್ತಾಯ್ತಾ? ಭಗವಂತ ದೂರ ಆಗ್ಬಿಡ್ತಾನೆ. ಬ್ಯಾಡ್ ಅಸೋಸಿಯೇಷನ್ ಜೊತೆ ನೀವಿದ್ರಿ ಅಂದರೆ ಭಗವಂತ ದೂರ ಆಗ್ತಾನೆ, ಒಳ್ಳೆಯವರು ದೂರ ಆಗ್ತಾರೆ. ನೀವು ಡಿಸೈಡ್ ಮಾಡಿ ನಿಮ್ಗೆ ಯಾರು ಬೇಕು ಅಂತ. ಭಗವಂತ ಬೇಕಾ, ಒಳ್ಳೆಯವ್ರು ಬೇಕಾ, ಬ್ಯಾಡ್ ಅಸೋಸಿಯೇಷನ್ ಬೇಕಾ ಅಂತ. ಯು ಡಿಸೈಡ್. ಡಿಸೈಡ್ ಮಾಡಿದ್ಮೇಲೆ ಮುಗ್ದೋಯ್ತು. ಯಯಾತಿಲ್ ಬರುತ್ತೆ. ಒಂದು ದಾರಿಲಿ ನಡೀತಾ ಇರಬೇಕಾದ್ರೆ ಡೈವರ್ಟ್ ಆಗುತ್ತೆ ರೂಟು. ಹೋಗ್ಬಿಟ್ವಿ ಅಲ್ಲಿ ಅಂದರೆ ಮತ್ತೆ ವಾಪಸ್ ಬರೋಕ್ಕಾಗದೇ ಇರೋಷ್ಟು ದೂರ ಹೋಗ್ಬಿಟ್ಟಿರ್ತೀವಿ. ತುಂಬ ಕಷ್ಟ. ಅದಕ್ಕೆ ಈಗಲೇ ದಿಸ್ ಇಸ್ ದ ರೈಟ್ ಟೈಮ್. ಡಿಸೈಡ್ ಯುವರ್ ಸೆಲ್ಫ್. ತುಂಬ ಜನ ನಮ್ಗೆ ಟೋಪಿ ಹಾಕೋರು ಇರ್ತಾರೆ, ಫ್ಲವರಿ ಲ್ಯಾಂಗ್ವೇಜಲ್ಲಿ ಮಾತಾಡೋರು ಇರ್ತಾರೆ. ಬಟ್ ವಿ ಶುಡ್ ಯೂಸ್ ಅವರ್ ಸೆನ್ಸ್. ಯಾರಿಗೆ ನಾನು ಜಾಸ್ತಿ ಬೆಲೆ ಕೊಡಬೇಕು? ಅಪ್ಪ ಅಮ್ಮಂಗೆ ಬೆಲೆ ಕೊಡಬೇಕಾ? ಹೇಳ್ಕೊಡ್ತಾ ಇರೋ ಟೀಚರ್ಗೆ ಬೆಲೆ ಕೊಡಬೇಕಾ? ಅಥವಾ ಏನಕ್ಕೂ ಪ್ರಯೋಜನ ಇಲ್ಲದೆ ಇರೋಂಥ ಕ್ಲಾಸ್ಮೇಟ್ಗಳಿಗೆ ಬೆಲೆ ಕೊಡಬೇಕಾ ಅಂತ, ಫ್ರೆಂಡ್ಸ್ಗಳಿಗೆ? ಯೋಚನೆ ಮಾಡಿಬಿಟ್ಟು ಡಿಸೈಡ್ ಮಾಡಿ. ಗೊತ್ತಾಯ್ತಾ? ಸೊ ವಿ ವಿಲ್ ಎಂಡ್ ಹಿಯರ್. ಟುಮಾರೋ ವಿ ವಿಲ್ ಜಸ್ಟ್ ಕಂಟಿನ್ಯೂ. ಏನಾಗುತ್ತೆ ಸಂಕಾಪುರದಲ್ಲಿ ಏನು ಮಾಡ್ತಾನೆ ಅವನು ಅಂತ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.